ನಮ್ಮೆಲ್ಲರ ಜೀವನದಲ್ಲಿ ರಿಸ್ಕ್ ಅನ್ನೋದು ಬಹಳ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ. ತಗೊಂಡ್ರು ಕಷ್ಟ, ತಗೊಳ್ದೆ ಹೋದ್ರು ಕಷ್ಟ ಅನ್ನೋ ತರ ಇರುತ್ತೆ. ಸೊ ರಿಸ್ಕ್ ತಗೊಳ್ಳಿಲ್ಲ ಅಂತ ಅಂದ್ರೆ ಅದೇ ಒನ್ ಆಫ್ ದ ಬಿಗ್ಗೆಸ್ಟ್ ರಿಸ್ಕ್ ಅಂತ ಹೇಳ್ಬೋದು. ಬಿಕಾಸ್ ನಾವು ಲೈಫ್ ಅಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಗ್ರೋತ್ ಆಗಲ್ಲ. ದುಡ್ಡಿನ ವಿಚಾರ ಇರ್ಬೋದು, ಇನ್ನೊಂದು ವಿಚಾರ ಇರ್ಬೋದು, ರಿಸ್ಕ್ ತಗೊಳ್ತಕ್ಕಂಥದ್ದು ಅಬ್ಸಲ್ಯೂಟ್ಲಿ ಕ್ರಿಟಿಕಲ್ ಆಗಿರುತ್ತೆ. ಬಟ್ ದುರದೃಷ್ಟವಶಾತ್ ಸುಮಾರು ಜನ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಅಲ್ಲಿ ಬರ್ತಕ್ಕಂಥವ್ರು ಅವ್ರು ಹೇಳಿದನ್ನು ಕೇಳೋದು ಅಥವಾ ಅವರೇ ಏನೇನೋ ಡಿಸಿಷನ್ಸ್ ಗಳನ್ನ ತಗೊಳ್ಳೋದು, ಅಜಂಪ್ಷನ್ ಅಲ್ಲಿ ಡಿಸಿಷನ್ ತಗೊಳ್ಳೋದು, ಈ ರೀತಿಯಾದಂತಹ ತಪ್ಪು ನಿರ್ಧಾರಗಳನ್ನ ತಗೊಂಡು ಕೈ ಸುಟ್ಕೊಳ್ತಾರೆ. ಅಷ್ಟೇ ಅಲ್ಲ, ಕೊನೆಗೆ ಮಾರ್ಕೆಟೇ ಸರಿ ಇಲ್ಲ ಅಂತ ಹೇಳ್ಕೊಂಡು ಅದ್ರ ಬಗ್ಗೆ ಮತ್ತೆ ನೆಗೆಟಿವ್ ಮಾರ್ಕೆಟಿಂಗ್ ಕೂಡ ಮಾಡ್ತಾರೆ. ಯಾವುದೇ ಒಂದು ವಿಷಯ ಇದ್ರೂ ಕೂಡ ಅದು ಬಿಸ್ನೆಸ್ ಇರ್ಬೋದು, ಇನ್ನೊಂದು ಇರ್ಬೋದು, ಟ್ರೇಡಿಂಗ್ ಇರ್ಬೋದು, ಇನ್ವೆಸ್ಟಿಂಗ್ ಇರ್ಬೋದು, ಆ ಒಂದು ಪರ್ಟಿಕ್ಯುಲರ್ ವಿಷಯಗಳಿಗೆ ಎಸೆನ್ಷಿಯಲ್ ನಾಲೆಜ್ ಅಂತ ಇರುತ್ತೆ ಅಥವಾ ಮೂಲಭೂತವಾದಂತಹ ಒಂದು ಜ್ಞಾನ ಅಂತ ಇರುತ್ತೆ. ಅದನ್ನು ತಿಳ್ಕೊಂಡು ಯಾವ ರೀತಿ ನಾನು ಹೆಜ್ಜೆ ಇಡಬೇಕು, ಯಾವ ರೀತಿ ಮುಂದುವರೆದ್ರೆ ನನಗೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಅವಘಡಗಳು ತಪ್ಪಿಸಬಹುದು ಅನ್ನೋದು ತಿಳ್ಕೊಂಡು ಹೆಜ್ಜೆ ಇಡ್ತಕ್ಕಂಥದ್ದು ಅಬ್ಸಲ್ಯೂಟ್ಲಿ ಕ್ರಿಟಿಕಲ್ ಆಗಿರುತ್ತೆ. ಇದೇ ಉದ್ದೇಶವಾಗಿನೇ ನಾವು ಈ ಒಂದು ವಿಡಿಯೋ ಮಾಡ್ತಾ ಇರ್ತಕ್ಕಂಥದ್ದು. ಸುಮಾರು ಜನ ಕೇಳ್ತಾ ಇದ್ರೆ ನಮಗೆ ಸರ್ ಟ್ರೇಡಿಂಗ್ ಬಗ್ಗೆ ಮಾತಾಡಿ, ಟ್ರೇಡಿಂಗ್ ರಿಲೇಟೆಡ್ ವಿಷಯಗಳನ್ನ ತಗೊಂಬನ್ನಿ ಚಾನಲ್ಗೆ ಅಂತ ಹೇಳ್ಕೊಂಡು. ಸೊ ಇವತ್ತಿನ ಒಂದು ವಿಡಿಯೋ ಮೂಲಕ ಹೊಸಬರಿಗೋಸ್ಕರ, ಸೊ ಹೊಸಬರು ಇರ್ಬೋದು ಅಥವಾ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದ್ರೂ ಪರವಾಗಿಲ್ಲ, ಟ್ರೇಡಿಂಗ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ, ಟ್ರೇಡಿಂಗ್ ಅಂದ್ರೆ ಏನು, ಟ್ರೇಡಿಂಗ್ ಯಾವ ರೀತಿ ಕೆಲಸ ಮಾಡುತ್ತೆ, ಟ್ರೇಡಿಂಗು ಇನ್ವೆಸ್ಟಿಂಗು ಡಿಫರೆನ್ಸ್ ಏನು, ಅಷ್ಟೇ ಅಲ್ಲ ಹೊಸಬರಿಗೋಸ್ಕರನೇ ಸಂಪೂರ್ಣವಾದಂತಹ ಒಂದು ಫಂಡಮೆಂಟಲ್ ಹಾಗೆ ಎಸೆನ್ಷಿಯಲ್ ನಾಲೆಜ್ ಅನ್ನ ಈ ಒಂದು ವಿಡಿಯೋ ಮೂಲಕ ತಲುಪಿಸಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ವಿಡಿಯೋನ ಕ್ರಿಯೇಟ್ ಮಾಡ್ತಾ ಇರ್ತಕ್ಕಂಥದ್ದು. ಮುಂದುವರೆದಕ್ಕಿಂತ ಮುಂಚೆ ಇನ್ ಕೇಸ್ ನಿಮ್ಮಲ್ಲಿ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟಿಂಗ್ ಇರ್ಬೋದು, ಟ್ರೇಡಿಂಗ್ ಇರ್ಬೋದು, ಹಾಗೆ ಫಿನಾನ್ಸ್ ರಿಲೇಟೆಡ್ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಗಳನ್ನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಸಿಗಬೇಕು ಅಂತ ಅಂದ್ರೆ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಈ ವಿಡಿಯೋ ಸ್ವಲ್ಪ ಲೆಂದಿ ಆಗಕ್ಕೆ ಹೋಗ್ತಾ ಇದೆ. ಬಿಕಾಸ್ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವಿಡಿಯೋ ಮೂಲಕ ಟ್ರೇಡಿಂಗ್ ರಿಲೇಟೆಡ್ ಬಿಗಿನರ್ಸ್ ಗೆ ಕೊಡೋಣ ಅನ್ನೋ ಒಂದು ಉದ್ದೇಶ ಇರೋದ್ರಿಂದ ಸ್ವಲ್ಪ ಲೆಂದಿ ಆಗ್ಬೋದು ವಿಡಿಯೋ. ನಿಮ್ಗೆ ಏನಾದ್ರು ಈ ವಿಷಯ ಆಲ್ರೆಡಿ ಗೊತ್ತು ಅಂತ ಅಂದ್ರೆ ನೆಕ್ಸ್ಟ್ ಲೆಸನ್ ಗೆ ನೀವು ಶಿಫ್ಟ್ ಆಗ್ಬೋದು. ನಾವು ಟೈಮ್ ಸ್ಟಾಂಪ್ಸ್ ಗಳನ್ನ ಕೊಟ್ಟಿರ್ತೀವಿ ಈ ಒಂದು ವಿಡಿಯೋಗೆ, ಅದನ್ನ ಯೂಸ್ ಮಾಡ್ಕೊಂಡು ನೀವು ನಿಮ್ಗೆ ಬೇಕಾಗಿರ್ತಕ್ಕಂಥ ಮಾಹಿತಿನ ಡೈರೆಕ್ಟ್ ಶಿಫ್ಟ್ ಮಾಡ್ಕೋಬಹುದು. ಇನ್ ಕೇಸ್ ನೀವು ಹೊಸಬರಾಗಿದ್ರೆ ಕಂಪ್ಲೀಟ್ ವಿಡಿಯೋನ ಸಂಪೂರ್ಣವಾಗಿ ನೋಡ್ತಕ್ಕಂಥದ್ದು ಅಬ್ಸಲ್ಯೂಟ್ಲಿ ಕ್ರಿಟಿಕಲ್ ಆಗಿರುತ್ತೆ. ಸೊ ಫಸ್ಟ್ ಅಂಡ್ ಬೇಸಿಕ್ ಕ್ವಶನ್ ಏನಪ್ಪಾ, ವಾಟ್ ಇಸ್ ಟ್ರೇಡಿಂಗ್? ಟ್ರೇಡಿಂಗ್ ಅಂದ್ರೆ ಏನು? ಇನ್ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ, ಅಸ್ಯೂಮ್ ನಿಮ್ಮ ಹತ್ರ ಒಂದು ಫೋನ್ ಇದೆ, ಆ ಫೋನ್ ನೀವು ಒಂದು 10,000 ಕೊಡಬೇಕು ಅಂತ ಅನ್ಕೊಂಡಿದ್ದೀರಾ. ಸೊ ಅದು ನಿಮ್ಮ ಆಫರ್ ಪ್ರೈಸ್ ಆಗಿರುತ್ತೆ, ನೀವು ಇಲ್ಲಿ ಸೆಲ್ಲರ್ ಆಗಿರ್ತೀರಾ. ಸೊ ನೀವು ಸೆಲ್ ಮಾಡಬೇಕು ಅಂತಂದ್ರೆ ಸೆಲ್ಲಿಂಗ್ ಆಪೋಸಿಟ್ ಗೆ ಬೈಯರ್ ಬೇಕು. ಆಬ್ವಿಯಸ್ಲಿ 10,000ಕ್ಕೆ ಬೈ ಮಾಡ್ತಕ್ಕಂಥ ಬೈಯರ್ ಸಿಕ್ಕರೆ ಮಾತ್ರ ಡೀಲ್ ಆಗುತ್ತೆ. ಸೊ ಸಪೋಸ್ ಒಬ್ಬ ಬೈಯರ್ ಬಂದ ನಿಮ್ಮ ಹತ್ರ, ಇಲ್ಲಪ್ಪ ನಾನು 10,000 ಒಪ್ಕೊಳ್ತೀನಿ, 10,000 ಕೊಟ್ಬಿಡು ಮೊಬೈಲ್ ಅಂತ ಹೇಳ್ಕೊಂಡು ನಿಮ್ಗೆ 10,000 ಕೊಟ್ಟು ಅವ್ನು ಮೊಬೈಲ್ ತಗೊಂಡ ಅಂತ ಅಂದ್ರೆ ಒಂದು ಟ್ರೇಡ್ ಆಯ್ತು ಅಂತ ಹೇಳ್ಬೋದು, ಅಥವಾ ಡೀಲ್ ಆಯ್ತು, ಟ್ರಾನ್ಸಾಕ್ಷನ್ ಆಯ್ತು ಅಂತ ಹೇಳ್ಬೋದು. ಇದು ಮೊದಲನೇ ಪ್ರೊಸೆಸ್. ಈ ಎಂಟೈರ್ ಪ್ರೊಸೆಸ್ ಏನಿದೆಯೋ, ಆಫರಿಂಗ್ ಇರ್ಬೋದು, ಬಿಡ್ಡಿಂಗ್ ಇರ್ಬೋದು, ಡಿಸ್ಕಷನ್ಸ್ ಇರ್ಬೋದು, ನೆಗೋಷಿಯೇಷನ್ಸ್ ಇರ್ಬೋದು, ಇದೆಲ್ಲ ಆಗಿ ಎಂಡ್ ಪ್ರಾಡಕ್ಟ್ ಡೀಲ್ ಆಗೋವರೆಗೂ ಇರ್ತಕ್ಕಂಥ ಎಂಟೈರ್ ಪ್ರೊಸೆಸ್ ಅನ್ನ ನಾವು ಟ್ರೇಡಿಂಗ್ ಅಂತ ಹೇಳ್ಬೋದು. ಸ್ಟಾಕ್ ಟ್ರೇಡಿಂಗ್ ಇರ್ಬೋದು ಅಥವಾ ಫ್ಯೂಚರ್ಡ್ ಆಪ್ಷನ್ಸ್ ಟ್ರೇಡಿಂಗ್. ಸೊ ಬೇಸಿಕಲಿ ಟ್ರೇಡಿಂಗ್ ರಿಮೇನ್ಸ್ ದ ಸೇಮ್. ಒಂದು ಪ್ರಾಡಕ್ಟ್ ಇರುತ್ತೆ, ಆ ಪ್ರಾಡಕ್ಟ್ ನ ಸ್ಪೆಸಿಫಿಕ್ ಬೈ ಸೆಲ್ ಪ್ರೈಸಸ್ ಗೆ ಬಿಡ್ ಆಫರ್ ಮಾಡೋದ್ರ ಮೂಲಕ ಕಂಪ್ಲೀಟ್ ಆಗಿ ಒಂದು ಟ್ರಾನ್ಸಾಕ್ಷನ್ ಆಗುತ್ತೆ. ಓವರ್ ಆಲ್ ಏನಪ್ಪಾ ಅಂದ್ರೆ ಇದರಲ್ಲಿ ನೀವು ಸ್ಟಾಕ್ ನ ಟ್ರೇಡಿಂಗ್ ಮಾಡಿದ್ರೆ ಸ್ಟಾಕ್ ಟ್ರೇಡಿಂಗ್ ಅಂತ ಕರೆಸ್ಕೊಳ್ಳುತ್ತೆ. ಫ್ಯೂಚರ್ಡ್ ಆಪ್ಷನ್ಸ್ ಗಳನ್ನ ಟ್ರೇಡಿಂಗ್ ಅಂತ ಹೇಳಿದ್ರೆ ಫ್ಯೂಚರ್ಡ್ ಆಪ್ಷನ್ಸ್ ಟ್ರೇಡಿಂಗ್ ಆಗುತ್ತೆ. ಅಗೇನ್ ಫ್ಯೂಚರ್ಡ್ ಆಪ್ಷನ್ಸ್ ಬಗ್ಗೆ ಸಪರೇಟ್ ಇನ್ನೊಂದು ವಿಡಿಯೋ ಬರುತ್ತೆ, ಡೋಂಟ್ ವರಿ. ಸೊ ಯಾವುದೇ ಒಂದು ಪರ್ಟಿಕ್ಯುಲರ್ ವಸ್ತು ಇರಲಿ ಅಥವಾ ಸರ್ವಿಸಸ್, ಅದನ್ನ ಸಿಸ್ಟಮ್ಯಾಟಿಕ್ ವೇದಲ್ಲಿ ಒಂದು ಸ್ಪೆಸಿಫಿಕ್ ಪ್ರಾಡಕ್ಟ್ ಅಥವಾ ಸರ್ವಿಸಸ್ ಅನ್ನ ಒಬ್ಬರಿಂದ ಇನ್ನೊಬ್ಬರಿಗೆ ಟ್ರಾನ್ಸಾಕ್ಟ್ ಮಾಡ್ತಕ್ಕಂಥ ಒಂದು ಪ್ರಾಸೆಸ್ ಅನ್ನ ನಾವು ಟ್ರೇಡಿಂಗ್ ಅಂತ ಹೇಳ್ಬೋದು. ಸೊ ಇವಾಗ ಕ್ವಶನ್ ಹುಟ್ಟಬಹುದು ನಿಮಗೆ, ಅಲ್ಲ ಸರ್ ಹಾಗಾದ್ರೆ ಟ್ರೇಡಿಂಗ್ ಇನ್ವೆಸ್ಟಿಂಗ್ ಏನ್ ಡಿಫರೆನ್ಸ್? ಇನ್ವೆಸ್ಟಿಂಗ್ ಅಲ್ಲೂ ನಾವು ಅದನ್ನೇ ಮಾಡೋದಲ್ಲ, ಬೈ ಸೆಲ್ ಮಾಡ್ತೀವಿ ನಾರ್ಮಲ್ ಸ್ಟಾಕ್ ಅನ್ನ. ಟ್ರೇಡಿಂಗು ಇದಕ್ಕೂ ಏನು ಡಿಫರೆನ್ಸ್ ಅಪ್ಪ? ಸುಮಾರು ರೀತಿಯಂತ ಒಂದು ಡಿಫರೆನ್ಸ್ ಗಳು ಬರುತ್ತೆ. ಫಸ್ಟ್ ವಿಷಯ ಅಂತ ಹೇಳೋದಾದ್ರೆ ಟ್ರೇಡಿಂಗ್ ಇನ್ವೆಸ್ಟಿಂಗ್ ಅಲ್ಲಿ ಡಿಫರೆನ್ಸ್ ಬರ್ತಕ್ಕಂಥದ್ದು ಪರ್ಸ್ಪೆಕ್ಟಿವ್ ಅಥವಾ ನಮ್ಮ ಒಂದು ದೃಷ್ಟಿಕೋನ. ಇನ್ವೆಸ್ಟರ್ಸ್ ಗಳಂದ್ರೆ ಏನು? ಯೂಶುವಲಿ ಒಂದು ಕಂಪನಿ ಇರುತ್ತೆ, ಆ ಕಂಪನಿ ಫಂಡಮೆಂಟಲ್ಸ್ ಗಳನ್ನ ಅರ್ಥ ಮಾಡ್ಕೊಂಡು ಕಂಪನಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಕಂಪನಿ ಲಾಂಗ್ ಟರ್ಮ್ ಗೆ ಸಸ್ಟೈನ್ ಆಗುತ್ತಾ ಇಲ್ವಾ, ಇವ್ರು ಬೆಳೀತಾರ ಇಲ್ವಾ, ಈ ರೀತಿಯಾದಂತಹ ವಿಷಯಗಳನ್ನ ಅರ್ಥ ಮಾಡ್ಕೊಂಡು ಹೂಡಿಕೆ ಮಾಡ್ತಕ್ಕಂಥ ಪ್ರೋಸೆಸ್. ಅಂದ್ರೆ ತುಂಬಾ ದಿನದ ಯೋಚನೆಯನ್ನ ಇಟ್ಕೊಂಡು ಇನ್ವೆಸ್ಟ್ ಮಾಡ್ತಾರೆ. ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್ ಮಾಡ್ಕೊಂಡು ಇನ್ವೆಸ್ಟ್ ಮಾಡ್ಬೇಕಪ್ಪ, ನಮ್ಮ ದುಡ್ಡನ್ನ ವೆಲ್ತ್ ಜನರೇಟ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇನ್ವೆಸ್ಟರ್ಸ್ ಗಳಿರುತ್ತೆ. ಇನ್ನೊಂದ್ ಕಡೆಗೆ ಟ್ರೇಡರ್ಸ್ ಅಂತ ಹೇಳೋದಾದ್ರೆ ಇಷ್ಟೆಲ್ಲ ಪೇಷನ್ಸ್ ನಮಗಿಲ್ಲಪ್ಪ. ಇನಿಷಿಯಲ್ ಅಂದ್ರೆ ಮಾರ್ಕೆಟ್ ವೊಲಟೈಲ್ ಇರುತ್ತೆ, ಯಾವಾಗ್ಲೂ ಏರುಪೇರು ಆಗ್ತಾ ಇರುತ್ತೆ. ಈ ವೊಲಟಿಲಿಟಿನ ನಾನು ಯಾಕೆ ಕ್ಯಾಪ್ಚರ್ ಮಾಡ್ಕೋಬಾರ್ದು, ಎನ್ಕ್ಯಾಶ್ ಮಾಡ್ಕೋಬಾರ್ದು? ಸೊ ಈ ಒಂದು ಮೂವ್ಮೆಂಟ್ಸ್ ಗಳಲ್ಲಿ ನಾನು ಬೈ ಸೆಲ್ ಮಾಡೋದಾದ್ರೆ ಶಾರ್ಟ್ ಮೂವ್ಮೆಂಟ್ ಅಲ್ಲಿ ಒಂದ್ ದಿನ ಇರ್ಬೋದು, 2 ದಿನ ಇರ್ಬೋದು, ಅಥವಾ 1 ತಿಂಗಳು ಇರ್ಬೋದು, 2 ತಿಂಗಳು ಇರ್ಬೋದು, ಯಾವುದೇ ಒಂದು ಸಿಚುವೇಶನ್ ಅಲ್ಲಿ ಶಾರ್ಟ್ ಟರ್ಮ್ ಯೋಚನೆಗಳಿದೆ, ಶಾರ್ಟ್ ಟರ್ಮ್ ಒಂದು ದೃಷ್ಟಿಕೋನ ಇದೆ ಮಾರ್ಕೆಟ್ ಮೇಲೆ ಅಂತಂದ್ರೆ ಅಂತವ್ರನ್ನ ನಾವು ಟ್ರೇಡರ್ಸ್ ಅಂತ ಹೇಳ್ಬೋದು ಅಥವಾ ಪ್ರೋಸೆಸ್ ಅನ್ನ ಟ್ರೇಡಿಂಗ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಸಖತ್ ಕ್ರಿಟಿಕಲ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ವೊಲಟಿಲಿಟಿ ರಿಸ್ಕ್. ಯಾವುದೇ ಒಂದು ಸಿಚುವೇಶನ್ ಅಲ್ಲಿ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ನೀವು ಟೈಮ್ ನ ಜಾಸ್ತಿ ಕೊಟ್ಟಷ್ಟು ಮಾರ್ಕೆಟ್ಗೆ ನಿಮ್ಮ ವೊಲಟಿಲಿಟಿ ರಿಸ್ಕ್ ಅಂದ್ರೆ ಮಾರ್ಕೆಟ್ ಅಲ್ಲಿ ಆಗ್ತಕ್ಕಂಥ ಏರುಪೇರಿನ ರಿಸ್ಕ್ ಏನಿದೆಯೋ ನಿಮ್ಗೆ ಕಡಿಮೆ ಆಗುತ್ತೆ. ಅದೇ ನೀವು ಕಡಿಮೆ ಟೈಮ್ ಕೊಟ್ಟಷ್ಟು ಏರುಪೇರಿನ ರಿಸ್ಕ್ ಜಾಸ್ತಿ ಆಗುತ್ತೆ. ದುಡ್ಡು ಈ ಒಂದು ಏರುಪೇರಲ್ಲಿ ಸಿಗಾಕೊಳ್ತಕ್ಕಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇದನ್ನ ವೊಲಟಿಲಿಟಿ ರಿಸ್ಕ್ ಅಂತ ಹೇಳ್ತಾರೆ. ಈ ಒಂದು ಇನ್ವೆಸ್ಟಿಂಗ್ ಅಂತ ಬಂದ್ರೆ ಲಾಂಗ್ ಟರ್ಮ್ ಹೋಲ್ಡ್ ಮಾಡೋದ್ರಿಂದ ನೀವು ವೊಲಟಿಲಿಟಿ ರಿಸ್ಕ್ ನಿಮ್ಗೆ ಕಡಿಮೆ ಆಗುತ್ತೆ. ವೆರಿ ಟ್ರೇಡಿಂಗ್ ಅಲ್ಲಿ ನಿಮಗೆ ವೊಲಟಿಲಿಟಿ ರಿಸ್ಕ್ ಜಾಸ್ತಿ ಇರುತ್ತೆ. ಬಿಕಾಸ್ ಶಾರ್ಟ್ ಟರ್ಮ್ ಅಲ್ಲಿ ಬೈ ಸೆಲ್ ಈ ರೀತಿಯಾದಂತಹ ಆಕ್ಟಿವಿಟೀಸ್ ಗಳನ್ನ ಮಾಡ್ತಾ ಇರ್ತೀರಾ, ನಂಬರ್ ಆಫ್ ಟ್ರೇಡ್ಸ್ ಗಳು ಕೂಡ ಜಾಸ್ತಿ ಆಗುತ್ತೆ ಟ್ರೇಡಿಂಗ್ ಅಂತ ಹೇಳೋದಾದ್ರೆ.
ಇನ್ನ ನೆಕ್ಸ್ಟ್ ಬರ್ತಕ್ಕಂತಹ ಮೇನ್ ಡಿಫ್ರೆನ್ಶಿಯೇಟರ್ ಬಂದು ಅಪ್ರೋಚ್. ಯಾವ ರೀತಿ ವಿಷಯಗಳನ್ನ ನಾವು ನೋಡ್ತೀವಪ್ಪ. ಫಾರ್ ಎಕ್ಸಾಂಪಲ್ ಇನ್ವೆಸ್ಟಿಂಗ್ ಅಥವಾ ಇನ್ವೆಸ್ಟರ್ಸ್ ಗಳು ನೋಡ್ತಕ್ಕಂಥದ್ದೇನು ಫಂಡಮೆಂಟಲ್ ಅನಾಲಿಸಿಸ್ ಅಂತ ಹೇಳ್ತಾರೆ. ಸೊ ಐಡಿಯಲಿ ಕಂಪನಿ ಬ್ಯಾಲೆನ್ಸ್ ಶೀಟ್ ಯಾವ ರೀತಿ ಇದೆ, ಕ್ಯಾಶ್ ಫ್ಲೋ ಯಾವ ರೀತಿ ಜನರೇಟ್ ಆಗ್ತಾ ಇದೆ, ಅಷ್ಟೇ ಅಲ್ಲ ಓವರ್ ಆಲ್ ಇನ್ಕಮ್ ಸ್ಟೇಟ್ಮೆಂಟ್ ಯಾವ ರೀತಿ ಇದೆ, ಕಂಪನಿಯ ಫೈನಾನ್ಷಿಯಲ್ ರೇಷಿಯೋಸ್ ಗಳು ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಈ ರೀತಿಯಾದಂತಹ ವಿಷಯಗಳನ್ನ ಅರ್ಥ ಮಾಡ್ಕೊಳ್ತಾರೆ. ಬಿಕಾಸ್ ಅವರ ಮೇನ್ ಉದ್ದೇಶ ಏನು, ಲಾಂಗ್ ಟರ್ಮ್ ಅಲ್ಲಿ ವೆಲ್ತ್ ಜನರೇಟ್ ಮಾಡಬೇಕು, ಲಾಂಗ್ ಟರ್ಮ್ ಅಲ್ಲಿ ಆ ಬಿಸ್ನೆಸ್ ಜೋಡಿ ನಾನು ಇರಬೇಕು, ಆ ಬಿಸ್ನೆಸ್ ಗೆ ಪೊಟೆನ್ಶಿಯಲ್ ಇದೆಯಾ ಇಲ್ವಾ ಅನ್ನೋದನ್ನ ತಿಳ್ಕೊಳ್ತಕ್ಕಂತಹ ಒಂದು ಪ್ರೋಸೆಸ್ ಅನ್ನ ಫಂಡಮೆಂಟಲ್ ಅನಾಲಿಸಿಸ್ ಮೂಲಕ ಈ ವ್ಯಕ್ತಿಗಳು ಮಾಡ್ತಾರೆ. ಇವರನ್ನ ಇನ್ವೆಸ್ಟರ್ಸ್ ಅಂತ ಹೇಳ್ಬೋದು ಅಥವಾ ಈ ಪ್ರೊಸೆಸ್ ಅನ್ನ ಇನ್ವೆಸ್ಟಿಂಗ್ ಅಂತ ಹೇಳ್ಬೋದು. ಅಟ್ ದ ಸೇಮ್ ಟೈಮ್ ಅಪೋಸಿಟ್ ಅಲ್ಲಿ ಟ್ರೇಡಿಂಗ್ ಗೆ ಪ್ಯೂರ್ ಆಗಿ ಯೂಸ್ ಮಾಡ್ತಕ್ಕಂಥದ್ದು ಅಂದ್ರೆ ಮೋಸ್ಟ್ ಆಫ್ ದ ಜನಗಳು ಯೂಸ್ ಮಾಡ್ತಕ್ಕಂಥದ್ದು ಟೆಕ್ನಿಕಲ್ ಅನಾಲಿಸಿಸ್ ಅನ್ನ, ಅಂದ್ರೆ ಚಾರ್ಟ್ ಗಳನ್ನ ರೀಡ್ ಮಾಡೋದ್ರ ಮೂಲಕ, ಪ್ಯಾಟರ್ನ್ಸ್ ಗಳನ್ನ ರೀಡ್ ಮಾಡೋದ್ರ ಮೂಲಕ, ಕೆಲವೊಂದಿಷ್ಟು ಮಾಹಿತಿಗಳಿರುತ್ತೆ, ರಿಪೀಟೆಡ್ ಮಾಹಿತಿಗಳನ್ನ ಮಾರ್ಕೆಟ್ ಜನರೇಟ್ ಮಾಡ್ತಾ ಇರುತ್ತೆ. ಆ ಮಾಹಿತಿಗಳನ್ನ ಅರ್ಥ ಮಾಡ್ಕೊಂಡು ಆ ಒಂದು ರಿಪೀಟೆಡ್ ಬಿಹೇವಿಯರ್ ಇಂದ ಬೆನಿಫಿಟ್ ತಗೊಳ್ಳಿ ಟ್ರೈ ಮಾಡ್ತಾರೆ ಟ್ರೇಡರ್ಸ್ ಗಳು. ಸೊ ಬೇಸಿಕಲಿ ಇದ್ರ ಮೂಲಕ ನಮ್ಗೆ ಅರ್ಥ ಆಗೋದೇನು ಅಂತಂದ್ರೆ ಅಪ್ರೋಚ್ ಅಲ್ಲಿ ಇನ್ವೆಸ್ಟರ್ ಅಥವಾ ಇನ್ವೆಸ್ಟಿಂಗ್ ಅಲ್ಲಿ ಅಪ್ರೋಚಿಂಗ್ ಇರತಕ್ಕಂಥದ್ದು ಫಂಡಮೆಂಟಲ್ ಅನಾಲಿಸಿಸ್ ಅನ್ನ ಯೂಸ್ ಮಾಡ್ತಾರೆ. ಈ ಒಂದು ಟ್ರೇಡಿಂಗ್ ಅಂತ ಬಂದ್ರೆ ಟ್ರೇಡಿಂಗ್ ಅಲ್ಲಿ ಅಪ್ರೋಚ್ ಬಂದು ಟೆಕ್ನಿಕಲ್ ಅನಾಲಿಸಿಸ್, ಚಾರ್ಟ್ ಟ್ರೇಡಿಂಗ್, ಪ್ರೈಸ್ ಆಕ್ಷನ್, ಟೆಕ್ನಿಕಲ್ ಇಂಡಿಕೇಟರ್ಸ್, ಈ ರೀತಿಯ ವಿಷಯಗಳನ್ನ ಟ್ರೇಡಿಂಗ್ ಅಲ್ಲಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಬರ್ತಕ್ಕಂಥ ಕ್ರಿಟಿಕಲ್ ಡಿಫರೆನ್ಶಿಯೇಟರ್ ಚಾರ್ಜಸ್ ಗಳು. ಸೊ ಬೇಸಿಕಲಿ ಯಾವುದೇ ಒಂದು ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್ ನೀವು ಮಾಡ್ತೀರಾ, ಅದು ಇನ್ವೆಸ್ಟಿಂಗ್ ಅಲ್ಲೇ ಇರಬಹುದು, ಟ್ರೇಡಿಂಗ್ ಅಲ್ಲೇ ಇರಬಹುದು, ಟ್ರಾನ್ಸಾಕ್ಷನ್ ರಿಮೇನ್ಸ್ ದ ಸೇಮ್. ಅಂದ್ರೆ ಓವರ್ ಆಲ್ ನಾವೇನ್ ಡೀಲ್ ಮಾಡ್ತೀವೋ ಅದು ಸೇಮ್ ಆಗೇ ಇರುತ್ತೆ. ಇನ್ವೆಸ್ಟಿಂಗ್ ಅಂತ ಅಂದ್ರೆ ಒಂದ್ಸತಿ ಬೈ ಮಾಡ್ತೀರಾ, ತುಂಬಾ ದಿನವರೆಗೂ ಟೈಮ್ ಕೊಡ್ತೀರಾ, ನಂಬರ್ ಆಫ್ ಟ್ರಾನ್ಸಾಕ್ಷನ್ಸ್ ಗಳು ಅಥವಾ ನಂಬರ್ ಆಫ್ ಟ್ರೇಡ್ಸ್ ಗಳು ಕಡಿಮೆ ಇರುತ್ತೆ ಯೂಶುವಲಿ ಇನ್ವೆಸ್ಟಿಂಗ್ ಅಂತ ಹೇಳೋದಾದ್ರೆ. ವೆರಿ ಟ್ರೇಡಿಂಗ್ ಅಲ್ಲಿ ಈಗ ನೀವು ಒಂದೇ ಟ್ರೇಡ್ ಮಾಡ್ತಾ ಇದೀರಾ ಅಥವಾ 5 ಡೇಸ್ ಒಂದ್ಸತಿ ಟ್ರೇಡ್ ಮಾಡ್ತಾ ಇದೀರಾ, ತಿಂಗಳಿಗೆ ಒಂದ್ಸತಿ ಟ್ರೇಡ್ ಮಾಡಿದ್ರು ಕೂಡ ಕಂಪೇರಿಂಗ್ ಟು ದ ಇನ್ವೆಸ್ಟಿಂಗ್ ನಂಬರ್ ಆಫ್ ಟ್ರೇಡ್ಸ್ ಗಳು, ನಂಬರ್ ಆಫ್ ಡೀಲ್ಸ್ ಗಳು ಜಾಸ್ತಿ ಇರುತ್ತೆ ಟ್ರೇಡಿಂಗ್ ಅಲ್ಲಿ. ಅಫ್ಕೋರ್ಸ್ ಇದರ ಮೂಲಕ ಚಾರ್ಜಸ್ ಗಳು ಇರುತ್ತೆ, ಅದು ಬ್ರೋಕರೇಜ್ ಚಾರ್ಜಸ್ ಇರಬಹುದು, ಟ್ಯಾಕ್ಸ್ ಚಾರ್ಜಸ್ ಇರಬಹುದು. ಟ್ರಾನ್ಸಾಕ್ಷನ್ಸ್ ಗಳು ಜಾಸ್ತಿ ಆದಷ್ಟು ಈ ಚಾರ್ಜಸ್ ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಐಡಿಯಲಿ ನಾವೇನ್ ಚಾರ್ಜಸ್ ಕೊಡ್ತೀವೋ ಈ ಚಾರ್ಜಸ್ ಟ್ರೇಡಿಂಗ್ ಅಲ್ಲಿ ಜಾಸ್ತಿ ಇರುತ್ತೆ ಕಂಪೇರಿಂಗ್ ಟು ದ ಇನ್ವೆಸ್ಟಿಂಗ್. ಹಾಗೆ ನೆಕ್ಸ್ಟ್ ಬರ್ತಕ್ಕಂಥ ಸಖತ್ ಕ್ರಿಟಿಕಲ್ ಪಾಯಿಂಟ್ ಏನಪ್ಪಾ ಅಂದ್ರೆ ಸ್ಕಿಲ್ಸ್ ರಿಕ್ವೈರ್ಮೆಂಟ್. ಯಾವುದೇ ಒಂದು ಪರ್ಟಿಕ್ಯುಲರ್ ಕೆಲಸ ನಾವು ಎಫೆಕ್ಟಿವ್ ಆಗಿ ಮಾಡಬೇಕು ಅಂತಂದ್ರೆ ನಮ್ಗೆ ಏನ್ ಬೇಕು, ಕೌಶಲ್ಯ ಇರಬೇಕು, ಅದ್ರ ಬಗ್ಗೆ ನಾಲೆಜ್ ಇರಬೇಕು, ಸ್ಕಿಲ್ ಇರಬೇಕು. ಸೊ ಈ ಸ್ಕಿಲ್ ನಾಲೆಜ್ ರಿಕ್ವೈರ್ಮೆಂಟ್ ಏನಿದೆಯೋ ಇನ್ವೆಸ್ಟಿಂಗ್ ಅಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನಡೆಯುತ್ತೆ. ಬಿಕಾಸ್ ನಿಮ್ಗೆ ಮೇನ್ ಡಿಫರೆನ್ಶಿಯೇಟರ್ ಇಲ್ಲಿ ಟೈಮ್. ಸೊ ಟೈಮ್ ನೀವು ಜಾಸ್ತಿ ಕೊಡೋದ್ರಿಂದ ನಾನು ಆಲ್ರೆಡಿ ಹೇಳಿದೆ ವಾಲಟಿಲಿಟಿ ರಿಸ್ಕ್ ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲ ಜಾಸ್ತಿ ಎಫರ್ಟ್ ರಿಕ್ವೈರ್ಮೆಂಟ್ ಏನಿದೆಯೋ ಇನ್ವೆಸ್ಟಿಂಗ್ ಅಲ್ಲಿ ಅವಶ್ಯಕತೆ ಇಲ್ಲ ಕಂಪೇರಿಂಗ್ ಟು ದ ಟ್ರೇಡಿಂಗ್. ಟ್ರೇಡಿಂಗ್ ಅಲ್ಲಿ ಜಾಸ್ತಿ ಒಂದು ಎಫರ್ಟ್ ಇನ್ವಾಲ್ವ್ಮೆಂಟ್ ಅವಶ್ಯಕತೆ ಇರುತ್ತೆ, ಲರ್ನಿಂಗ್ ಸ್ಕಿಲ್ ಜಾಸ್ತಿ ಬೇಕಾಗುತ್ತೆ, ಜಾಸ್ತಿ ಇಲ್ಲಿ ರಿಸರ್ಚ್ ಇನ್ವಾಲ್ವ್ಮೆಂಟ್ ಇರುತ್ತೆ. ಹಾಗೆ ನಂಬರ್ ಆಫ್ ಟ್ರೇಡ್ಸ್ ಗಳು ಜಾಸ್ತಿ ಇರೋದ್ರಿಂದ ಡಿಸಿಷನ್ ಟೇಕಿಂಗ್ ಟೈಮು ಕೂಡ ತುಂಬಾ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಎಷ್ಟು ಎಫೆಕ್ಟಿವ್ ಆಗಿ ನಾವು ಡಿಸಿಷನ್ಸ್ ಗಳನ್ನ ತಗೊಳ್ತೀವಿ ಅನ್ನೋದು ಕೂಡ ಸಖತ್ ಕ್ರಿಟಿಕಲ್ ಆಗಿರುತ್ತೆ ಟ್ರೇಡಿಂಗ್ ಅಲ್ಲಿ. ಸೊ ಇದು ಒನ್ ಆಫ್ ದ ಮೇಜರ್ ರಿಸ್ಕ್. ಅಟ್ ದ ಸೇಮ್ ಟೈಮ್ ಏನಪ್ಪಾ ಅಂದ್ರೆ ಜಾಸ್ತಿ ಸ್ಕಿಲ್ಸ್ ಹಾಗೆ ನಾಲೆಜ್ ನ ರಿಕ್ವೈರ್ಮೆಂಟ್ ಟ್ರೇಡಿಂಗ್ ಅಲ್ಲಿ ಇರುತ್ತೆ ಕಂಪೇರಿಂಗ್ ಟು ದ ಇನ್ವೆಸ್ಟಿಂಗ್. ಸೊ ಇನ್ವೆಸ್ಟಿಂಗ್ ಟ್ರೇಡಿಂಗ್ ಇರತಕ್ಕಂಥ ವ್ಯತ್ಯಾಸ ನಮ್ಗೆ ಏನು ಅಂತ ಅರ್ಥ ಆಯ್ತು. ಇವಾಗ ನೆಕ್ಸ್ಟ್ ಲೆವೆಲ್ ಬರ್ತಕ್ಕಂಥ ಪಾಯಿಂಟ್ ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಏನ್ ರಿಸ್ಕ್ ಇನ್ವಾಲ್ವ್ಮೆಂಟ್ ಇದೆ. ನಾನು ಆಲ್ರೆಡಿ ಇನಿಷಿಯಲ್ಲೇ ಹೇಳ್ತಾ ಇದ್ದೆ ರಿಸ್ಕ್ ಅನ್ನೋದು ಅಬ್ಸಲ್ಯೂಟ್ಲಿ ಕ್ರಿಟಿಕಲ್ ಆಗಿರುತ್ತೆ. ಇದನ್ನ ಪ್ರಾಪರ್ ಆಗಿ ಮ್ಯಾನೇಜ್ ಮಾಡೋದನ್ನ ಕಲ್ತ್ರೆ ನಾವು ಸರ್ವೈವ್ ಆಗೋದಷ್ಟೇ ಅಲ್ಲ ಗ್ರೋತ್ ಕೂಡ ಆಗ್ಬೋದು ಅಂತ. ಸೊ ರಿಸ್ಕ್ ಅನ್ನ ಮ್ಯಾನೇಜ್ ಮಾಡೋದು ಒನ್ ಆಫ್ ದ ಕ್ರಿಟಿಕಲ್ ಸ್ಟೆಪ್ ಅಂತ ಹೇಳ್ಬೋದು ಟ್ರೇಡಿಂಗ್ ಅಲ್ಲಿ. ಸೊ ಟ್ರೇಡಿಂಗ್ ಅಲ್ಲಿ ಇರ್ತಕ್ಕಂತಹ ರಿಸ್ಕ್ ಏನಪ್ಪಾ ಹಾಗಿದ್ರೆ ನಂಬರ್ 1 ಅನ್ಸರ್ಟನಿಟಿ. ಸೊ ಔಟ್ಕಮ್ಸ್ ಏನಿದೆಯೋ ಟ್ರೇಡಿಂಗ್ ಇರ್ಬೋದು, ಇನ್ವೆಸ್ಟಿಂಗ್ ಇರ್ಬೋದು, ಬಟ್ ಇನ್ವೆಸ್ಟಿಂಗ್ ನಾನು ಮಾತಾಡಲ್ಲ, ಟ್ರೇಡಿಂಗ್ ಬಗ್ಗೆ ಬರೋಣ. ಇಲ್ಲಿ ಟ್ರೇಡಿಂಗ್ ಅಲ್ಲಿ ಅನ್ಸರ್ಟನಿಟಿ ಜಾಸ್ತಿ ಇರುತ್ತೆ. ಸುಮಾರು ಜನ ನಾನು ಪರ್ಸನಲ್ ಆಗಿನೇ ಗೊತ್ತಿದ್ದಾರೆ ನನಗೆ, ಹಾಗೆ ಖುದ್ದಾಗಿ ನಾನು ಸುಮಾರು ಜನಗಳನ್ನ ನೋಡ್ತಾ ಇರ್ತೀನಿ. ಐಡಿಯಲಿ ಅಲ್ಟರ್ನೇಟಿವ್ ಇನ್ಕಮ್ ಆಗಿ ನೋಡೋದು ಗುಡ್ ಪಾಯಿಂಟ್, ಬಟ್ ಅಲ್ಟರ್ನೇಟಿವ್ ಇನ್ಕಮ್ ಅನ್ನ ರೆಗ್ಯುಲರ್ ಆಗಿ ಅದ್ರ ಮೇಲೆ ನನಗೆ ದುಡ್ಡು ಬರಬೇಕಪ್ಪ, ನನಗೆ ಮಂತ್ಲಿ ದುಡ್ಡು ಬರಬೇಕು ಟ್ರೇಡಿಂಗ್ ಅಂತ ಅನ್ಕೊಳ್ಳೋದು ಅಬ್ಸಲ್ಯೂಟ್ಲಿ ರಾಂಗ್ ಆಗಿರುತ್ತೆ. ಸೊ ಈ ಒಂದು ಅಸ್ಥಿರವಾದಂತಹ ಇನ್ಕಮ್ ಏನಿದೆಯೋ ಇದರಲ್ಲಿ ನಾವು ಸ್ಥಿರವಾದಂತಹ ಇನ್ಕಮ್ ನ ಹುಡುಕೋದು ತಪ್ಪಾಗುತ್ತೆ. ಟ್ರೇಡಿಂಗ್ ಅಲ್ಲಿ ದುಡ್ಡು ಬರುತ್ತೆ, ನಾನು ಆಲ್ರೆಡಿ ಹೇಳಿದೆ. ಲಾಂಗ್ ಟರ್ಮ್ ಅಲ್ಲಿ ನಾವು ಯೋಚನೆಯನ್ನ ಇಟ್ಕೋಬೇಕಾಗುತ್ತೆ. ಲೈಕ್ 100 ಟ್ರೇಡ್ಸ್, 1000 ಟ್ರೇಡ್ಸ್, ಈ ರೀತಿಯಾದಂತಹ ವಿಚಾರಗಳನ್ನ ಇಟ್ಕೊಂಡಾಗ ಲಾರ್ಜ್ ನಂಬರ್ಸ್ ನಮ್ ಕಡೆ ವರ್ಕ್ ಆಗುತ್ತೆ. ಸೊ ಬೇಸಿಕಲಿ ಲಾರ್ಜ್ ನಂಬರ್ ಥಿಯರಿ ಅಂತ ಇದೆ. ಅಂದ್ರೆ ಲಾರ್ಜ್ ನಂಬರ್ ಆಫ್ ಟ್ರೇಡ್ಸ್ ಗಳಲ್ಲಿ ನೀವು ಟ್ರೇಡ್ಸ್ ಗಳನ್ನ ತಗೊಳ್ತಾ ಇದ್ರ ಅಂತ ಅಂದಾಗ ನಿಮ್ ಪರವಾಗಿ ವರ್ಕ್ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಫ್ಕೋರ್ಸ್ ಟೈಮ್ ಅನ್ನ ಕೊಡಬೇಕಾಗುತ್ತೆ ಟ್ರೇಡಿಂಗ್ ಅಲ್ಲಿ. ಇದ್ರ ಮೇಲೆ ಡಿಪೆಂಡ್ ಆಗ್ತಕ್ಕಂಥದ್ದು ತುಂಬಾ ರಾಂಗ್ ಆಗುತ್ತೆ. ಸೊ ಅನ್ಸರ್ಟನಿಟಿ ರಿಸ್ಕ್ ಯಾವಾಗ್ಲೂ ಇದ್ದೇ ಇರುತ್ತೆ ಟ್ರೇಡಿಂಗ್ ಅಲ್ಲಿ. ಸೆಕೆಂಡ್ ಕ್ರಿಟಿಕಲ್ ರಿಸ್ಕ್ ಅಂತ ಅಂದ್ರೆ ಲಿಕ್ವಿಡಿಟಿ ರಿಸ್ಕ್. ಸೊ ಲಿಕ್ವಿಡಿಟಿ ಅಂದ್ರೆ ಏನು, ಫಾರ್ ಎಕ್ಸಾಂಪಲ್ ನಾನು ಆಲ್ರೆಡಿ ಎಕ್ಸಾಂಪಲ್ ಕೊಡ್ತಾ ಇದ್ದೆ. ಬೈ ಮಾಡ್ಬೇಕು ನೀವು ಯಾವುದೇ ಒಂದು ವಸ್ತುವನ್ನ ಅಂದ್ರೆ ನಿಮ್ಮ ಅಪೋಸಿಟ್ ಗೆ ಸೆಲ್ ಮಾಡೋರು ಇರಬೇಕು. ಸೆಲ್ ಮಾಡೋರು ಇಲ್ಲ ಅಂತಂದ್ರೆ ನೀವು ಬೈ ಮಾಡಕ್ ರೆಡಿ ಇದೀರಾ ಅಂದ್ರೆ ಆ ಪ್ರಾಡಕ್ಟ್ ನಿಮ್ಗೆ ಸಿಗಲ್ಲ. ಅಟ್ ದ ಸೇಮ್ ಟೈಮ್ ನೀವು ಸೆಲ್ ಮಾಡ್ಬೇಕು ಯಾವುದೋ ಒಂದು ವಸ್ತುನ ಅಂತ ಅಂದ್ರೆ ನಿಮ್ಗೆ ಬೈ ಮಾಡೋರಿಲ್ಲ ಅಂತಂದ್ರೆ ನೀವು ವಸ್ತುವನ್ನ ಸೆಲ್ ಮಾಡಕ್ಕಾಗಲ್ಲ. ಸೊ ಹಾಗಾಗಿ ಬೈಯರ್ ಸೆಲ್ಲರ್ಸ್ ಗಳು ಜಾಸ್ತಿ ಇರತಕ್ಕಂತಹ ಒಂದು ಸ್ಕ್ರಿಪ್ಟ್ಸ್ ಗಳಲ್ಲಿ ಟ್ರೇಡ್ ಮಾಡ್ತಕ್ಕಂಥದ್ದು ಕೂಡ ಕ್ರಿಟಿಕಲ್ ಪಾಯಿಂಟ್ ಆಗಿರುತ್ತೆ. ಯಾವುದೇ ಒಂದು ಕಂಡೀಷನ್ ನಾವು ಟ್ರೇಡ್ ಮಾಡಬೇಕು ಅಂತ ಅನ್ನೋ ಸಿಚುವೇಶನ್ ಅಲ್ಲಿ ನಾವು ಲಿಕ್ವಿಡ್ ಸ್ಕ್ರಿಪ್ಟ್ಸ್ ಗಳನ್ನ ಟ್ರೇಡ್ ಮಾಡಬೇಕು ಅಂತ ಹೇಳ್ತಾರೆ. ಅಂದ್ರೆ ಜಾಸ್ತಿ ಜನಗಳು ಇರತಕ್ಕಂತಹ ಸ್ಕ್ರಿಪ್ಟ್ಸ್ ಗಳು. ಐಡಿಯಲಿ ಇಂಡೆಕ್ಸ್ ಗಳು ಇರಬಹುದು, ಈಗ ನಿಫ್ಟಿ 50 ಫ್ಯೂಚರ್ ಅಂಡ್ ಆಪ್ಷನ್ಸ್ ಗಳು ಬರುತ್ತೆ, ಅಥವಾ ಬ್ಯಾಂಕ್ ನಿಫ್ಟಿ ಫ್ಯೂಚರ್ ಅಂಡ್ ಆಪ್ಷನ್ಸ್ ಗಳು ಅಂತ ಬರುತ್ತೆ. ಹಾಗೆ ಲಿಕ್ವಿಡ್ ಸ್ಟಾಕ್ಸ್ ಗಳು ಅಂದ್ರೆ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಗಳು, ರಿಲಯನ್ಸ್, HDFC ಈ ರೀತಿಯಾದಂತಹ ದೊಡ್ಡ ದೊಡ್ಡ ಸ್ಟಾಕ್ಸ್ ಗಳಲ್ಲಿ ಜಾಸ್ತಿ ಜನಗಳು ನಮ್ಗೆ ಅವೈಲೇಬಲ್ ಇರ್ತಾರೆ. ನಾವು ಯಾವುದೇ ಒಂದು ಪರ್ಟಿಕ್ಯುಲರ್
ಶೇರ್ ನ ತಗೊಂಡಿದೀವಿ ಅಂತಂದ್ರೆ ಕೊಡಬೇಕು ವಾಪಸ್ ಅಂತಂದ್ರೂ ಜನ ಇರ್ತಾರೆ, ತಗೋಬೇಕು ಅಂತಂದ್ರೂ ಜನ ಇರ್ತಾರೆ. ಸೊ ಹಾಗಾಗಿ ಆ ರೀತಿಯಾದಂತಹ ಒಂದು ಜನ ಇರ್ತಕ್ಕಂಥ ಕಡೆಗೆ ನಾವು ಟ್ರೇಡ್ ಮಾಡ್ತಕ್ಕಂಥದ್ದು ಕ್ರಿಟಿಕಲ್ ಆಗಿರುತ್ತೆ. ಈ ಒಂದು ಲಿಕ್ವಿಡಿಟಿ ರಿಸ್ಕ್ ಕೂಡ ನಾವು ಗಮನದಲ್ಲಿ ಇಟ್ಕೊಂಡು ಟ್ರೇಡ್ ಮಾಡಬೇಕಾಗಿರುತ್ತೆ. ಇನ್ನ ನೆಕ್ಸ್ಟ್ ರಿಸ್ಕ್ ಬಂದು ವಾಲಟಿಲಿಟಿ ರಿಸ್ಕ್. ನಾನು ಆಲ್ರೆಡಿ ಹೇಳ್ತಾ ಇದ್ದೆ, ಟೈಮ್ ಕಡಿಮೆ ಇರೋದ್ರಿಂದ ಡಿಸಿಷನ್ ಟೇಕಿಂಗ್ ಎಬಿಲಿಟಿ ಏನಿದೆಯೋ ನಿಮಗೆ ಜಾಸ್ತಿ ಬೇಕಾಗುತ್ತೆ. ಈ ಒಂದು ಪರ್ಟಿಕ್ಯುಲರ್ ಕೇಸ್ ಅಲ್ಲಿ ಕಡಿಮೆ ಟೈಮ್ ಇರೋದ್ರಿಂದ, ಕಡಿಮೆ ಟೈಮ್ ಅಲ್ಲಿ ಬೆಟರ್ ಡಿಸಿಷನ್ ತಗೊಳ್ತಕ್ಕಂಥ ಸಿಚುವೇಶನ್ ಇದ್ದಾಗ ಆಬ್ವಿಯಸ್ಲಿ ಕನ್ಫ್ಯೂಸ್ ಆಗ್ತಕ್ಕಂಥ ಚಾನ್ಸಸ್ ಗಳು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಈ ವಾಲಟಿಲಿಟಿ ರಿಸ್ಕ್ ಏನಿರುತ್ತೆ ಅಂದ್ರೆ ಮಾರ್ಕೆಟ್ ನ ಏರುಪೇರಿನ ರಿಸ್ಕ್ ಜಾಸ್ತಿ ಇರುತ್ತೆ ಟ್ರೇಡಿಂಗ್ ಅಲ್ಲಿ. ಅಷ್ಟೇ ಅಲ್ಲ, ಯಾವುದೇ ಒಂದು ನ್ಯೂಸ್ ಇರಲಿ ಅಥವಾ ಯಾವುದೇ ಒಂದು ಇಂಪ್ಯಾಕ್ಟ್ ಅಂತ ಅಂದ್ರೆ ನಮಗೆ ಲಾಂಗ್ ಟರ್ಮ್ ಅಲ್ಲಿ ನೋಡಿದಾಗ ಚಾರ್ಟ್ ಅಲ್ಲಿ ಏನು ಡಿಫರೆನ್ಸ್ ಗಳು ಗೊತ್ತಾಗಲ್ಲ. ಬಟ್ ಶಾರ್ಟ್ ಟರ್ಮ್ ಅಲ್ಲಿ ಈಗ ನೀವು ಒಂದ್ ದಿನಕ್ಕೆ ನೋಡ್ತಾ ಇದೀರ ಅಂತ ಅಂದಾಗ ಸುಮಾರು ವಾಲಟಿಲಿಟಿ ಮೂವ್ಮೆಂಟ್ಸ್ ಗಳು ನಮಗೆ ಕಾಣ್ಲಿಕ್ಕೆ ಸಿಗುತ್ತೆ. ಸೊ ಈ ವಾಲಟಿಲಿಟಿನ ಸಸ್ಟೈನ್ ಆಗೋದು ತುಂಬಾ ಒಂದು ಡೇಂಜರಸ್ ಪಾರ್ಟ್ ಅಂತ ಹೇಳ್ಬೋದು. ಸೊ ಹಾಗಾಗಿ ವಾಲಟಿಲಿಟಿ ರಿಸ್ಕ್ ಏನಿದೆಯೋ ಇದು ಕೂಡ ಒನ್ ಆಫ್ ದ ಮೇಜರ್ ರಿಸ್ಕ್ ಇನ್ವಾಲ್ವ್ಮೆಂಟ್ ಆಗಿರುತ್ತೆ ಟ್ರೇಡಿಂಗ್ ಅಲ್ಲಿ ಇರ್ತಕ್ಕಂಥದ್ದು. ನೆಕ್ಸ್ಟ್ ಬರ್ತಕ್ಕಂಥ ಕ್ವಶನ್, ಈಕ್ವಿಟಿ ಟ್ರೇಡ್ ಮಾಡಲ್ಲ, ಫ್ಯೂಚರ್ ಅಂಡ್ ಆಪ್ಷನ್ಸ್ ಅಲ್ಲಿ ಟ್ರೇಡ್ ಮಾಡಲ್ಲ. ಎರಡರಲ್ಲೂ ಅಡ್ವಾಂಟೇಜ್ ಇದೆ, ಡಿಸ್ಅಡ್ವಾಂಟೇಜ್ ಇದೆ. ಸೊ ಮೇನ್ ಆಗಿ ಹೇಳ್ಬೇಕಪ್ಪ ಅಂತಂದ್ರೆ ಈಕ್ವಿಟಿ ಟ್ರೇಡಿಂಗ್ ಅಂದ್ರೆ ಏನು, ನಾರ್ಮಲ್ ನಾವು ಸ್ಟಾಕ್ಸ್ ಗಳನ್ನ ನೋಡ್ತೀವಿ, ಕೆಲವೊಂದಿಷ್ಟು ಸ್ಟಾಕ್ಸ್ ಗಳನ್ನ ಟ್ರೇಡ್ ಮಾಡ್ಲಿಕ್ಕೆ ಅವಕಾಶವನ್ನು ಮಾಡ್ಕೊಡ್ತಾರೆ. NSL ಅಂದ್ರೆ ನೀವು ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಲಿಕ್ವಿಡಿಟಿ ಅವೈಲೇಬಲ್ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ನೀವು ಬೈ ಮಾಡಬಹುದು, ಸೆಲ್ ಮಾಡಬಹುದು. ಶಾರ್ಟ್ ಸೆಲ್ಲಿಂಗ್ ಬಗ್ಗೆ ನೆಕ್ಸ್ಟ್ ಮಾತಾಡೋಣ. ಸೊ ಈ ಒಂದು ವಿಷಯವಾಗಿ ಏನಪ್ಪಾ ಅಂದ್ರೆ ಈಕ್ವಿಟಿ ಸ್ಟಾಕ್ಸ್ ಗಳನ್ನ ಟ್ರೇಡ್ ಮಾಡ್ತಕ್ಕಂಥದ್ದನ್ನ ನಾವು ಈಕ್ವಿಟಿ ಟ್ರೇಡಿಂಗ್ ಅಂತ ಹೇಳ್ಬೋದು. ವೇರ್ ಇನ್ ಫ್ಯೂಚರ್ ಅಂಡ್ ಆಪ್ಷನ್ಸ್ ಅಂದ್ರೆ ಏನು, ಡೆರಿವೇಟಿವ್ ಆಫ್ ಈಕ್ವಿಟಿ. ಫಾರ್ ಎಕ್ಸಾಂಪಲ್ ನಿಫ್ಟಿ 50 ಫ್ಯೂಚರ್ ಅಂತ ಅಂದ್ರೆ ಆ ಪರ್ಟಿಕ್ಯುಲರ್ ಇನ್ಸ್ಟ್ರೂಮೆಂಟ್ ಏನಿದೆಯೋ ನಿಫ್ಟಿ 50 ಇಂದ ತನ್ನ ವ್ಯಾಲ್ಯೂವನ್ನ ಡೆರೈವ್ ಮಾಡುತ್ತೆ ಅಥವಾ ನಿಫ್ಟಿ 50 ಇಂದ ತನ್ನ ವ್ಯಾಲ್ಯೂವನ್ನ ತಗೊಳುತ್ತೆ. ಸೊ ಹಾಗಾಗಿ ಅದನ್ನ ಡೆರಿವೇಟಿವ್ಸ್ ಅಂತ ಹೇಳೋದು. ಸೊ ನೀವು ಡೆರಿವೇಟಿವ್ ಅಲ್ಲಿ ಟ್ರೇಡ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಡೈರೆಕ್ಟ್ ಆಗಿ ಅಸೆಟ್ ಕ್ಲಾಸ್ ಮೇಲೆ ಟ್ರೇಡ್ ಮಾಡ್ತಾ ಇರಲ್ಲ, ಅಸೆಟ್ ಕ್ಲಾಸಿನ ಡೆರಿವೇಟಿವ್ ಅನ್ನ ಟ್ರೇಡ್ ಮಾಡ್ತಾ ಇರ್ತೀರಾ. ಇದರಲ್ಲೂ ಕೂಡ ಸುಮಾರು ಜನಗಳು ಅವೈಲೇಬಲ್ ಇರ್ತಾರೆ. ಬಟ್ ಮೇಜರ್ ಅಡ್ವಾಂಟೇಜ್ ಏನಪ್ಪಾ ಅಂತ ಅಂದ್ರೆ ಫ್ಯೂಚರ್ ಅಂಡ್ ಆಪ್ಷನ್ಸ್ ಅಲ್ಲಿ ಮಾರ್ಜಿನ್ ರಿಕ್ವೈರ್ಮೆಂಟ್ ಕಡಿಮೆ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಈಗ ಒಂದು ಕಾಂಟ್ರಾಕ್ಟ್ ವ್ಯಾಲ್ಯೂ ಓವರ್ ಆಲ್ ನಿಮ್ಮ ಒಂದು 100 ಶೇರ್ಸ್ ಗಳನ್ನ ತಗೊಳ್ಬೇಕು ನೀವು 100 ರೂಪೀಸ್ ಅಂತ ಅಂದ್ರೆ ನಿಮ್ಗೆ ಎಷ್ಟು ಬೇಕಾಗುತ್ತೆ, ಅಫ್ಕೋರ್ಸ್ 10,000 ರೂಪೀಸ್ ಬೇಕಾಗುತ್ತೆ ಟೋಟಲ್ ಅಮೌಂಟ್. ಬಟ್ ಫ್ಯೂಚರ್ ಅಂಡ್ ಆಪ್ಷನ್ಸ್ ಅಲ್ಲಿ ನಿಮ್ಗೆ ಒಂದು ಅವಕಾಶ ಇರುತ್ತೆ, ಬರೀ 25% ಮಾತ್ರ ಕೊಡಿಯಪ್ಪ ಮಾರ್ಜಿನ್, ಅದರಲ್ಲೇ ನಿಮ್ಗೆ ಟ್ರಾನ್ಸಾಕ್ಷನ್ ನೀವು ಮಾಡ್ಕೊಳ್ಳಿ. ಸೊ ಮಾರ್ಜಿನ್ ಅನ್ನ ಕಡಿಮೆ ಇಟ್ಕೊಂಡು ಟ್ರೇಡಿಂಗ್ ಅನ್ನ ಮಾಡ್ತಕ್ಕಂಥ ಒಂದು ಅವಕಾಶವನ್ನ ಫ್ಯೂಚರ್ ಅಂಡ್ ಆಪ್ಷನ್ಸ್ ನಮಗೆ ತಂದ್ಕೊಡುತ್ತೆ. ಹಾಗೆ ಇಕ್ವಿಟಿಲೂ ಕೂಡ ಈ ಒಂದು ಅವಕಾಶ ಇದೆ, ಮಾರ್ಜಿನ್ ಬಗ್ಗೆ ಕೂಡ ಮಾತಾಡೋಣ. ಸೊ ಇನ್ ಕೇಸ್ ಆಫ್ ಈಗ ಇಕ್ವಿಟಿ ಬೆಟರ್ ಫ್ಯೂಚರ್ ಅಂಡ್ ಆಪ್ಷನ್ಸ್ ಬೆಟರ್ ಅನ್ನೋ ಕ್ವಶನ್ ಇಲ್ಲೇ ಬರಬಹುದು. ಸೊ ಬೇಸಿಕಲಿ ಏನಪ್ಪಾ ಅಂತಂದ್ರೆ ಇದು ಒಬ್ಬ ಪರ್ಟಿಕ್ಯುಲರ್ ವ್ಯಕ್ತಿಯ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಎಷ್ಟು ರಿಸ್ಕ್ ತಗೊಳ್ಳೋಕೆ ರೆಡಿ ಇದ್ದೀರಾ, ಹಾಗೆ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಗಳು ಯಾವ ರೀತಿ ಇದೆ ಅಥವಾ ನಿಮ್ಮ ನಿರೀಕ್ಷಣೆಗಳು ಯಾವ ರೀತಿ ಇದೆ ಮಾರ್ಕೆಟ್ ಮೇಲೆ ಅನ್ನೋದ್ರ ಮೇಲೆ ಈ ಒಂದು ವಿಷಯ ಡಿಪೆಂಡ್ ಆಗುತ್ತೆ. ಐಡಿಯಲಿ ಹೊಸಬರಿದ್ದಾಗ ತುಂಬಾ ಚಿಕ್ಕ ಕ್ವಾಂಟಿಟಿಯಲ್ಲಿ ಟ್ರೇಡ್ ಮಾಡೋದು ಕ್ರಿಟಿಕಲ್ ಆಗಿರುತ್ತೆ. ಫ್ಯೂಚರ್ ಅಂಡ್ ಆಪ್ಷನ್ಸ್ ಅಲ್ಲಿ ನಿಮಗೆ ಕ್ವಾಂಟಿಟಿ ಕಂಟ್ರೋಲ್ ಮಾಡಕ್ಕಾಗಲ್ಲ. ಸೊ ಹಾಗಾಗಿ ಈಕ್ವಿಟಿಲಿ ಟ್ರೇಡ್ ಮಾಡ್ತಕ್ಕಂಥದ್ದು ಮೀನಿಂಗ್ಫುಲ್ ಆಗಿರುತ್ತೆ. ಬಿಕಾಸ್ ಇದರಲ್ಲಿ ನೀವು ಕ್ವಾಂಟಿಟಿನ ಕಡಿಮೆ ಇಟ್ಕೊಂಡು ಈ ಒಂದು ಎಂಟೈರ್ ಪ್ರಾಸೆಸ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡಬಹುದಾಗಿರುತ್ತೆ. ಬಟ್ ಫ್ಯೂಚರ್ ಅಂಡ್ ಆಪ್ಷನ್ ಹಾಗಲ್ಲ, ಮಿನಿಮಮ್ ಕ್ವಾಂಟಿಟಿ ರಿಸ್ಟ್ರಿಕ್ಷನ್ ಇರುತ್ತೆ. ಅಂದ್ರೆ ನೀವು 100 ಕ್ವಾಂಟಿಟಿನ ತಗೋಬೇಕು, 150 ಕ್ವಾಂಟಿಟಿನ ತಗೋಬೇಕು ಅನ್ನೋ ಒಂದು ರಿಸ್ಟ್ರಿಕ್ಷನ್ಸ್ ಗಳಿರೋದ್ರಿಂದ ಐಡಿಯಲಿ ತುಂಬಾ ಕಡಿಮೆ ಲೆವೆಲ್ ಅಲ್ಲಿ ಅಥವಾ ನೀವು ಇವಾಗ ತಾನೇ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತಂದ್ರೆ ಸಡನ್ ಆಗಿ ಫ್ಯೂಚರ್ ಅಂಡ್ ಆಪ್ಷನ್ಸ್ ಗೆ ಹೋಗಿ ಟ್ರೇಡ್ ಮಾಡ್ತೀನಿ ಅಥವಾ ಅದರಲ್ಲೇ ಟ್ರೇಡ್ ಮಾಡಬೇಕು ಅಂತ ಅನ್ಕೊಳ್ಳೋದು ಅಷ್ಟೊಂದು ಸೂಕ್ತ ಅಲ್ಲ. ಈಕ್ವಿಟಿಯಲ್ಲಿ ನೀವು ಕಡಿಮೆ ಕ್ವಾಂಟಿಟಿಯಿಂದ ಟೆಸ್ಟ್ ಔಟ್ ಮಾಡಬಹುದು, ಟ್ರೇಡಿಂಗ್ ಯಾವ ರೀತಿ ಕೆಲಸ ಮಾಡುತ್ತೆ ಇದ್ರ ಬಗ್ಗೆ ಅರ್ಥ ಮಾಡ್ಕೊಂಡು ನಿಮ್ಮ ಸ್ಟ್ರಾಟಜೀಸ್ ಗಳನ್ನ ಟೆಸ್ಟ್ ಮಾಡಬಹುದು. ತುಂಬಾ ದುಡ್ಡು ಕಳ್ಕೊಳ್ಳೋದು ಅಥವಾ ತುಂಬಾ ದುಡ್ಡು ಬರೋದು ಇಲ್ಲ ಅಫ್ಕೋರ್ಸ್. ಸೊ ಈ ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ ನಿಮ್ಗೆ ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಆ ಒಂದು ಎಕ್ಸ್ಪೀರಿಯನ್ಸ್ ಇನಿಷಿಯಲ್ ಲೆವೆಲ್ ಹೊಸಬರಿದ್ದಾಗ ನಿಮ್ಗೆ ಬೇಕು ಅಂತಂದ್ರೆ ಈಕ್ವಿಟಿ ಮಾರ್ಕೆಟ್ ಬೆಸ್ಟ್ ಸೂಟಬಲ್ ಮಾರ್ಕೆಟ್ ಅಂತ ಹೇಳ್ಬೋದು. ಹಾಗೆ ಫ್ಯೂಚರ್ ಅಂಡ್ ಆಪ್ಷನ್ಸ್ ಅಲ್ಲಿ ಬೇರೆ ಬೇರೆ ರೀತಿ ಎಸ್ಪೆಷಲಿ ಆಪ್ಷನ್ಸ್ ಟ್ರೇಡಿಂಗ್ ಎಲ್ಲ ಅದಕ್ಕೆ ತುಂಬಾ ಒಂದು ಸ್ಕಿಲ್ಸ್ ರಿಕ್ವೈರ್ಮೆಂಟ್ ಇರುತ್ತೆ, ನಾಲೆಜ್ ರಿಕ್ವೈರ್ಮೆಂಟ್ ಇರುತ್ತೆ, ರಿಸರ್ಚ್ ರಿಕ್ವೈರ್ಮೆಂಟ್ ಇರುತ್ತೆ. ಈ ರೀತಿ ವಿಷಯ ಇದ್ದಾಗ ಇನಿಷಿಯಲ್ ಲೆವೆಲ್ ಅಲ್ಲಿ ಈಕ್ವಿಟಿ ಮಾರ್ಕೆಟ್ ಇಂದಾನೆ ನಿಮ್ಮ ಟ್ರೇಡಿಂಗ್ ಜರ್ನಿಯನ್ನ ಸ್ಟಾರ್ಟ್ ಮಾಡ್ತಕ್ಕಂಥದ್ದು ಸೂಕ್ತವಾಗಿರುತ್ತೆ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಬರುತ್ತೆ ಅಂದ ತಕ್ಷಣ ಜನಗಳು ಅನ್ಕೊಳ್ಳೋದೇನೋ, ಓ ಯಾವ್ದೊಂದು ಸ್ಟಾಕ್ ನ ಬೈ ಮಾಡಬೇಕು, 10 ವರ್ಷ 15 ವರ್ಷ 20 ವರ್ಷ ಆದ್ಮೇಲೆ ಸೆಲ್ ಮಾಡಿದ್ರಾಯ್ತು, ಅವಾಗ ಏನಾದ್ರೂ ಅದು ಬೆಳೆದ್ರೆ ಮಾತ್ರ ನನಗೆ ದುಡ್ಡು ಬರುತ್ತೆ ಅಂತ ಹೇಳ್ಕೊಂಡು ಅಂದ್ರೆ ಬೈ ಫಸ್ಟ್ ಸೆಲ್ ನೆಕ್ಸ್ಟ್ ಈ ಒಂದು ಕಾನ್ಸೆಪ್ಟ್ ಮಾತ್ರ ಜನಗಳಿಗೆ ಗೊತ್ತಿರುತ್ತೆ. ಬಟ್ ಒನ್ ಆಫ್ ದ ಮೇಜರ್ ಪಾಯಿಂಟ್ ಏನಪ್ಪಾ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸುಮಾರು ರೀತಿಯಾದಂತಹ ಸೆಗ್ಮೆಂಟ್ಸ್ ಗಳು ಇರುತ್ತೆ. ನಾನು ಆಲ್ರೆಡಿ ಎಕ್ಸಾಂಪಲ್ ಕೊಡ್ತಾ ಇದ್ದೆ, ಫ್ಯೂಚರ್ ಅಂಡ್ ಆಪ್ಷನ್ಸ್ ಅಂತ ಬರುತ್ತೆ. ಅಷ್ಟೇ ಅಲ್ಲ, ಈಕ್ವಿಟಿಲೂ ಕೂಡ ಒಂದು ಅವಕಾಶ ಬರುತ್ತೆ. ಇದನ್ನೇ ಶಾರ್ಟ್ ಸೆಲ್ಲಿಂಗ್ ಅಂತ ಹೇಳ್ತಾರೆ. ಅಂದ್ರೆ ಸೆಲ್ ಫಸ್ಟ್ ಬೈ ನೆಕ್ಸ್ಟ್. ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಪರ್ಟಿಕ್ಯುಲರ್ ಇನ್ಸ್ಟ್ರೂಮೆಂಟ್ ಅಥವಾ ಯಾವ್ದೋ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಕೆಳಗಡೆ ಹೋಗುತ್ತೆ ಅನ್ನೋ ನಿಮ್ಗೆ ಗೊತ್ತಿದೆ, ಯಾವ್ದೋ ಒಂದು ಅನಾಲಿಸಿಸ್ ಪ್ರಕಾರ ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೊಳ್ಳೋಣ. ಸೊ ಐಡಿಯಲಿ ನೀವೇನ್ ಮಾಡ್ತಾ ಇದ್ರಿ ಸ್ಟಾಕ್ ಮಾರ್ಕೆಟ್ ಅಂದ್ರೆ 100 ರೂಪಾಯಿ ಬೈ ಮಾಡ್ತಾ ಇದ್ರಿ, 105 ರೂಪಾಯಿ ಸೆಲ್ ಮಾಡ್ತಾ ಇದ್ರಿ, 5 ರೂಪಾಯಿ ಪ್ರಾಫಿಟ್ ಬರ್ತಾ ಇತ್ತು. ಬಟ್ ಈ ಕಂಡೀಷನ್ ಅಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತು ಸ್ಟಾಕ್ ಮಾರ್ಕೆಟ್ ಬೀಳುತ್ತೆ ಅಂತ, ಬಟ್ ನಿಮ್ಮ ಹತ್ರ ಸ್ಟಾಕ್ ಇಲ್ಲ. ಏನ್ ಮಾಡ್ಬೋದು, ಇವಾಗ ನೀವು ಶಾರ್ಟ್ ಸೆಲ್ಲಿಂಗ್ ಅನ್ನ ಮಾಡ್ಬೋದು. ಅಂದ್ರೆ ಫಸ್ಟ್ ಅಲ್ಲೇ ನೀವು ಸೆಲ್ ಮಾಡ್ತೀರಾ ಮಾರ್ಕೆಟ್ ಅನ್ನ. ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಸ್ಟಾಕ್ ಅಂತ ಅನ್ಕೊಳ್ಳೋಣ, ಸ್ಟಾಕ್ 100 ರೂಪೀಸ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ, ನಿಮಗೆ ಅದು ಕೆಳಗಡೆ ಹೋಗುತ್ತೆ ಅಂತ ಗೊತ್ತಾಗಿದೆ. ಸೊ ಇಲ್ಲಿ 100 ರೂಪೀಸ್ ಅಲ್ಲಿ ನೀವು ಫಸ್ಟೇ ಸೆಲ್ ಮಾಡಬಹುದಾ, ಸೆಲ್ ಮಾಡ್ತಕ್ಕಂಥ ಅವಕಾಶ ಇದೆ. ಸೊ ಇದನ್ನ MIS ಪ್ರಾಡಕ್ಟ್ ಅಂತ ಹೇಳ್ತಾರೆ. ಸಪೋಸ್ ಅದನ್ನ ನೀವು ಇಂಟ್ರಾಡೇ ಅಲ್ಲಿ ಟ್ರೇಡ್ ಮಾಡ್ತಾ ಇದ್ರೆ ಅಥವಾ ಫ್ಯೂಚರ್ ಅಂಡ್ ಆಪ್ಷನ್ಸ್ ಅಲ್ಲಿ ನೀವು ಮಾಡಬೇಕಾಗುತ್ತೆ. ಸೊ ಅಫ್ಕೋರ್ಸ್ ಓವರ್ ದ ಟೈಮ್ ಅಥವಾ ಓವರ್ ದ ನೈಟ್ ನೀವು ಹೋಲ್ಡ್ ಮಾಡ್ತಕ್ಕಂಥ ಅವಕಾಶ ಈಕ್ವಿಟಿ ಮಾರ್ಕೆಟ್ ಅಲ್ಲಿ ನಿಮ್ಗೆ ಸಿಗಲ್ಲ. ಓವರ್ ದ ನೈಟ್ ಹೋಲ್ಡ್ ಮಾಡ್ತಕ್ಕಂಥ ಅವಕಾಶ
ಫ್ಯೂಚರ್ ಅಂಡ್ ಆಪ್ಷನ್ಸ್ ಅಲ್ಲಿ ಸಿಗುತ್ತೆ. ಇನ್ನೊಂದ್ಸತಿ ರಿಪೀಟ್ ಮಾಡ್ತೀನಿ ನಾನು, ಓವರ್ ದ ನೈಟ್ ಅಥವಾ ಒಂದು ದಿನ ಆದ್ಮೇಲೂ ನಾನು ಹೋಲ್ಡ್ ಮಾಡಬೇಕು ಪೊಸಿಷನ್ಸ್ ಗಳನ್ನ ಶಾರ್ಟ್ ಸೆಲ್ಲಿಂಗ್ ಅಲ್ಲಿ ಅಂತ ಅಂದ್ರೆ ಆ ಅವಕಾಶ ನಿಮಗೆ ಫ್ಯೂಚರ್ ಅಂಡ್ ಆಪ್ಷನ್ಸ್ ಗಳಲ್ಲಿ ಮಾತ್ರ ಸಿಗುತ್ತೆ. ಸೊ ಇದು ಇಕ್ವಿಟಿ ಮಾರ್ಕೆಟ್ ಅಲ್ಲಿ ನಿಮ್ಗೆ ಸಿಗಲ್ಲ. ಅದನ್ನ ಇಕ್ವಿಟಿಲೂ ನೀವು ಟ್ರೈ ಮಾಡಬೇಕಪ್ಪ, ಶಾರ್ಟ್ ಸೆಲ್ಲಿಂಗ್ ಮಾಡಬೇಕು ವಿತೌಟ್ ಸ್ಟಾಕ್ ಇಲ್ದೇನೆ ಸೆಲ್ ಮಾಡಬೇಕು ಅಂತಂದ್ರೆ ಅದು ಇಕ್ವಿಟಿ ಮಾರ್ಕೆಟ್ ಅಲ್ಲಿ ಸಾಧ್ಯ ಇದೆ, ಬಟ್ ಇಂಟ್ರಾಡೇಗೆ ಮಾತ್ರ ಅದನ್ನ MIS ಪ್ರಾಡಕ್ಟ್ ಅಂತ ಹೇಳ್ತಾರೆ. ಸೊ ನಿಮ್ ವ್ಯೂ ಪ್ರಕಾರ ಈಗ 100 rupees ಅಲ್ಲಿ ಪ್ರೆಸೆಂಟ್ ಸ್ಟಾಕ್ ನಡೀತಾ ಇದೆ, 100 rupees ಅಲ್ಲಿ ನೀವು ಆಲ್ರೆಡಿ ಫಸ್ಟ್ ಸೆಲ್ ಮಾಡ್ತಾ ಇದ್ದೀರಾ. ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್, ಸೆಲ್ ಫಸ್ಟ್ ಮಾಡ್ತಾ ಇದ್ದೀರಾ, ಅದರ ಅರ್ಥ ಏನು, ಆಲ್ರೆಡಿ ನೀವು ಸೆಲ್ ಮಾಡ್ಬಿಟ್ಟಿದ್ದೀರಾ. ಸೊ ಇಲ್ಲಿಂದ ಕೆಳಗಡೆ ಏನಾದ್ರೂ ಸ್ಟಾಕ್ ಮೂವ್ ಆಗಕ್ಕೆ ಶುರು ಆದ್ರೆ ಮಾತ್ರ ನಿಮ್ಗೆ ಪ್ರಾಫಿಟ್ ಜನರೇಟ್ ಆಗುತ್ತೆ. ಸಪೋಸ್ ನಿಮ್ಮ ಅಗೇನೆಸ್ಟ್ ನಿಮ್ಮ ವಿವ್ ಏನಿತ್ತು ಮಾರ್ಕೆಟ್ ಕೆಳಗಡೆ ಹೋಗುತ್ತೆ ಅಂತ, ಸೊ ಆ ವಿವಿನ ಅಗೇನೆಸ್ಟ್ ಗೆ ಮಾರ್ಕೆಟ್ ಮೂವ್ ಆಗಕ್ಕೆ ಶುರು ಆಯ್ತು ಅಂತಂದ್ರೆ ಅಫ್ಕೋರ್ಸ್ ನಿಮಗೆ ಲಾಸ್ ಆಗ್ಲಿಕ್ಕೆ ಶುರು ಆಗುತ್ತೆ. ಐಡಿಯಲಿ ನಾರ್ಮಲ್ ಕಂಡೀಷನ್ಸ್ ಗಳಲ್ಲಿ ಮಾರ್ಕೆಟ್ ಮೇಲೆ ಹೋದ್ರೆ ಪ್ರಾಫಿಟ್ ಆಗುತ್ತೆ ಅನ್ನೋದು ನಮ್ಮ ತಲೆಯಲ್ಲಿ ಇರುತ್ತೆ. ಬಟ್ ಈ ಕಂಡೀಷನ್ ಅಲ್ಲಿ ಸಿನ್ಸ್ ನೀವು ಶಾರ್ಟ್ ಸೆಲ್ ಮಾಡೋದ್ರಿಂದ, ಮುಂಚೆನೆ ಸೆಲ್ ಮಾಡಿರೋದ್ರಿಂದ ಮಾರ್ಕೆಟ್ ಕೆಳಗಡೆ ಹೋದ್ರೆ ಮಾತ್ರ ನಿಮ್ಗೆ ಪ್ರಾಫಿಟ್ ಸಿಗುತ್ತೆ. ಸೊ ಅಸ್ಯೂಮ್ ನೀವು ಅನ್ಕೊಂಡ್ರು ಹಾಗೇನೆ 90 ರೂಪಾಯಿಗೆ ಬಂದ್ಬಿಡ್ತಪ್ಪ ಸ್ಟಾಕ್, ಈ ಕಂಡೀಷನ್ ನೀವೇನ್ ಮಾಡ್ತಾ ಇದ್ದೀರಾ, ಬೈ ಮಾಡ್ತಾ ಇದ್ದೀರಾ. ಅಲ್ಲಿ ಐಡಿಯಲ್ ಟ್ರಾನ್ಸಾಕ್ಷನ್ ಏನ್ ಮಾಡ್ತಾ ಇದ್ವಿ ನಾವು, ನಾರ್ಮಲ್ ಕಂಡೀಷನ್ ಅಲ್ಲಿ ಬೈ ಫಸ್ಟ್ ಮಾಡ್ತಾ ಇದ್ವಿ, ಸೆಲ್ ನೆಕ್ಸ್ಟ್ ಮಾಡ್ತಾ ಇದ್ವಿ. ಬಟ್ ಶಾರ್ಟ್ ಸೆಲ್ಲಿಂಗ್ ಅಲ್ಲಿ ನೀವು ಫಸ್ಟೇ ಸೆಲ್ ಮಾಡ್ತೀರಾ, ಅದಾದ್ಮೇಲೆ ಬೈ ಮಾಡ್ತೀರಾ. ಈ ಒಂದು ಡಿಫರೆನ್ಸ್ ಏನಿದೆಯೋ ನಿಮ್ಮ ಪರವಾಗಿತ್ತು ಅಂತಂದ್ರೆ ನೀವು ಬೈ ಸೆಲ್ ಮಾಡಿರ್ತಕ್ಕಂಥ ಪ್ರೈಸ್ ಅಲ್ಲಿ ಐಡಿಯಲಿ ಬೈ ಕಡಿಮೆ ಮಾಡಿ ಸೆಲ್ ಜಾಸ್ತಿ ಮಾಡಿರ್ಬೇಕು. ಇದು ಇಂಪಾರ್ಟೆಂಟ್ ಸಿನಾರಿಯೋ. ಈ ರೀತಿಯಾದಂತಹ ಸಿನಾರಿಯೋದಲ್ಲಿ ನಿಮಗೆ ಪ್ರಾಫಿಟ್ ಸಿಗುತ್ತೆ. ಸೊ ಇದೇ ರೀತಿಯಲ್ಲೇನೆ ಇವನ್ ಸ್ಟಾಕ್ ಮಾರ್ಕೆಟ್ ಕ್ರಾಶ್ ಆಗ್ತಾ ಇದ್ರು, ಸ್ಟಾಕ್ ಮಾರ್ಕೆಟ್ ಬೀಳ್ತಾ ಇದ್ರು ಕೂಡ ಶಾರ್ಟ್ ಸೆಲ್ಲಿಂಗ್ ಮಾಡೋದ್ರ ಮೂಲಕ ಜನಗಳು ದುಡ್ಡು ಮಾಡ್ತಾರೆ. ಟ್ರೇಡಿಂಗ್ ಅಲ್ಲಿ 4 ರೀತಿಯಾದಂತಹ ವಿಧಗಳು ಬರುತ್ತೆ. ಅಂದ್ರೆ ಯಾವ ರೀತಿ ನಾವು ಅಪ್ರೋಚ್ ಮಾಡ್ತೀವೋ ಮಾರ್ಕೆಟ್ಗೆ ಅದ್ರ ಬೇಸಿಸ್ ಅಲ್ಲಿ ಡಿವೈಡ್ ಆಗುತ್ತೆ ಇದು. ಸೊ ಬೇಸಿಕಲಿ ಮೊದಲನೇ ಸ್ಟೈಲ್ ಬಂದು ಸ್ಕ್ಯಾಲ್ಪಿಂಗ್ ಅಂತ ಹೇಳ್ತಾರೆ. ತುಂಬಾ ಕಡಿಮೆ ಸಮಯದಲ್ಲಿ ಲೈಕ್ 5 ಸೆಕೆಂಡ್ 10 ಸೆಕೆಂಡ್ಗೂ ಕೂಡ ಟ್ರೇಡ್ ಮಾಡೋರು ಇದ್ದಾರೆ. ಜಸ್ಟ್ ಮಾರ್ಕೆಟ್ ಅಲ್ಲಿ ಒಂದ್ ಸ್ವಲ್ಪ ಮೂವ್ಮೆಂಟ್ ಬರುತ್ತೆ, ಆ ಮೂವ್ಮೆಂಟ್ ಅನ್ನ ಕ್ಯಾಪ್ಚರ್ ಮಾಡ್ತಕ್ಕಂತಹ ಜನಗಳು ಇರ್ತಾರೆ. ಸೊ ಇವರನ್ನ ಸ್ಕ್ಯಾಲ್ಪರ್ಸ್ ಅಂತ ಹೇಳ್ತಾರೆ, ಅಥವಾ ಈ ರೀತಿಯಾದಂತಹ ಸ್ಟೈಲ್ ಆಫ್ ಟ್ರೇಡಿಂಗ್ ಗೆ ಸ್ಕ್ಯಾಲ್ಪಿಂಗ್ ಅಂತ ಹೇಳ್ತಾರೆ. ಐಡಿಯಲಿ ರಿಸ್ಕ್ ಸ್ಕ್ಯಾಲ್ಪಿಂಗ್ ಅಲ್ಲಿ ಜಾಸ್ತಿ ಇರುತ್ತೆ, ಬಿಕಾಸ್ ಟೈಮ್ ಏನಿರುತ್ತೋ ಅಥವಾ ಡಿಸಿಷನ್ ತಗೊಳ್ಳಿಕ್ಕೆ ಟೈಮ್ ಬಹಳ ಕಡಿಮೆ ಇರುತ್ತೆ. ಲೈಕ್ 30 ಸೆಕೆಂಡ್ಸ್ 60 ಸೆಕೆಂಡ್ಸ್ ಒಳಗಡೆಗೆ ಟ್ರೇಡ್ ನ ಮುಗಿಸಬೇಕಾಗಿರುತ್ತೆ. ಈ ರೀತಿಯಾದಂತಹ ಒಂದು ವಿಷಯದಲ್ಲಿ ಒಂದು ವಾಲಿಟಿಲಿಟಿ ರಿಸ್ಕ್, ಅಂದ್ರೆ ಜಾಸ್ತಿ ಸಡನ್ ಆಗಿ ಏರುಪೇರು ಆಗ್ತಾ ಇರುತ್ತೆ ಮಾರ್ಕೆಟ್, ತುಂಬಾ ಶಾರ್ಟ್ ಟರ್ಮ್ ವ್ಯೂ ಅಲ್ಲಿ ಅಂತ ಹೇಳಿದ್ರೆ ಸೆಕೆಂಡ್ಸ್ ಅಲ್ಲೆಲ್ಲ ಅಂತ ಹೇಳೋದಾದ್ರೆ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಎಕ್ಸಿಕ್ಯೂಷನ್ ಎಬಿಲಿಟಿ. ಸೊ ಎಕ್ಸಿಕ್ಯೂಷನ್ ಅಂತಂದ್ರೆ ನೀವು ಯಾವ ರೀತಿ ಆರ್ಡರ್ ನ ಪಾಸ್ ಮಾಡ್ತೀರಾ, ಆರ್ಡರ್ ಹಾಕ್ಬೇಕು ಅಂದ್ರೆ ಅದಕ್ಕೂ ಕೂಡ ತುಂಬಾ ಟೈಮ್ ಅನ್ನ ತಗೊಳುತ್ತೆ ಐಡಿಯಲಿ. ಬಟ್ ಈ ಒಂದು ಸಿಚುವೇಶನ್ ಅಲ್ಲಿ ಸ್ಕ್ಯಾಲ್ಪಿಂಗ್ ಅಂತ ಅಂದ್ರೆ ನಿಮ್ಗೆ ಜಾಸ್ತಿ ಸ್ಪೀಡ್ ಇರಬೇಕಾಗುತ್ತೆ ಆರ್ಡರ್ ನ ಪ್ಲೇಸ್ ಮಾಡ್ತಕ್ಕಂಥದ್ದು. ಸೊ ಎಕ್ಸಿಕ್ಯೂಷನ್ ಒಂದು ಚಾಲೆಂಜ್ ಕೂಡ ಇದರಲ್ಲಿ ಇರುತ್ತೆ. ಅಷ್ಟೇ ಅಲ್ಲ, ಓವರ್ ಆಲ್ ನಂಬರ್ ಆಫ್ ಟ್ರೇಡ್ಸ್ ಗಳು ಜಾಸ್ತಿ ಇರುತ್ತೆ ಇದರಲ್ಲಿ. ನಂಬರ್ ಆಫ್ ಟ್ರೇಡ್ಸ್ ಗಳು ಜಾಸ್ತಿ ಆಗ್ತಾ ಹೋದಾಗೆ ನಿಮ್ಗೆ ಟ್ರಾನ್ಸಾಕ್ಷನ್ ಚಾರ್ಜಸ್ ಗಳಿರ್ಬೋದು, ಬ್ರೋಕರೇಜಸ್ ಗಳಿರ್ಬೋದು, ಇದೆಲ್ಲ ಚಾರ್ಜಸ್ ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಐಡಿಯಲಿ ಪ್ರಾಫಿಟ್ ಬಂದ್ರು ಕೆಲವೊಂದು ಸಿಚುವೇಶನ್ ಅಲ್ಲಿ ಸ್ಕ್ಯಾಲ್ಪಿಂಗ್ ಕಂಡೀಷನ್ ಅಲ್ಲಿ ಪ್ರಾಫಿಟ್ಸ್ ಬಂದಿರೋದನ್ನ ಬರೀ ಚಾರ್ಜಸ್ ಗೆ ಕೊಡ್ತಕ್ಕಂತಹ ಚಾನ್ಸಸ್ ಗಳು ಜಾಸ್ತಿ ಇರುತ್ತೆ. ಸೊ ಇದರ್ಥ ಸ್ಕ್ಯಾಲ್ಪರ್ಸ್ ಗಳು ಇಲ್ಲ ಅಂತ ಅಲ್ಲ, ಸ್ಕ್ಯಾಲ್ಪಿಂಗ್ ಸ್ಟೈಲ್ ಆಫ್ ಟ್ರೇಡಿಂಗ್ ಇಲ್ಲ ಅಂತ ಅಲ್ಲ, ಸ್ಕ್ಯಾಲ್ಪಿಂಗ್ ಸ್ಟೈಲ್ ಆಫ್ ಟ್ರೇಡಿಂಗ್ ಇದೆ. ಬಟ್ ಇದೆಲ್ಲರಿಗೂ ಸೂಟಬಲ್ ಅಲ್ಲ. ಎಸ್ಪೆಷಲಿ ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಇದ್ದೀರಾ ಅಂತಂದ್ರೆ ಆಬ್ವಿಯಸ್ಲಿ ಸ್ಕ್ಯಾಲ್ಪಿಂಗ್ ಕಡೆಗೆ ಗಮನ ಕೊಡೋದು ಅಷ್ಟೊಂದು ಸೂಕ್ತ ಅಲ್ಲ. ನೆಕ್ಸ್ಟ್ ಬರ್ತಕ್ಕಂಥದ್ದು ಡೇ ಟ್ರೇಡಿಂಗ್. ಸೊ ಸ್ಕ್ಯಾಲ್ಪಿಂಗ್ ಕಿನ್ನ ಒಂಚೂರು ಟೈಮ್ ಅಡಿಷನಲ್ ಡ್ಯೂರೇಷನ್ ನ ಕೊಡ್ತಕ್ಕಂಥದ್ದು, ಲೈಕ್ ಒಂದು ಅರ್ಧ ಗಂಟೆ ಇರ್ಬೋದು, ಅಥವಾ 1 ಅವರ್ ಇರ್ಬೋದು, 2 ಅವರ್ ಇರ್ಬೋದು, ಎಂಟೈರ್ ಡೇ ಒಳಗಡೆ. ಬಟ್ ಏನೇ ಆದ್ರೂ ಕೂಡ ಅವತ್ತಿನ ಟ್ರೇಡ್ ಏನಿರುತ್ತೋ ಅವತ್ತೇನೆ ಕ್ಲೋಸ್ ಮಾಡ್ತಕ್ಕಂತಹ ಒಂದು ಪ್ರೊಸೀಜರ್ ಅಂತ ಹೇಳ್ಬೋದು. ಸೊ ಇನ್ ಕೇಸ್ ನಿಮ್ಮ ಟ್ರೇಡ್ಸ್ ಗಳನ್ನ ಒಂದು ಡೇ ಪರ್ಸ್ಪೆಕ್ಟಿವ್ ಅಲ್ಲಿ ಇವತ್ತೇ ನಾನು ಟ್ರೇಡ್ ಮಾಡಿ ಕ್ಲೋಸ್ ಮಾಡ್ಬಿಡ್ಬೇಕಪ್ಪ ಅನ್ನೋ ಒಂದು ಪರ್ಸ್ಪೆಕ್ಟಿವ್ ನೀವು ಇದ್ದೀರಾ ಅಂತ ಅಂದ್ರೆ ನಿಮ್ಮನ್ನ ಡೇ ಟ್ರೇಡರ್ಸ್ ಅಂತಾನು ಕರಿಬಹುದು, ಇಂಟ್ರಾಡೇ ಟ್ರೇಡರ್ಸ್ ಅಂತ ಹೇಳ್ಬೋದು. ಈ ರೀತಿಯಾದಂತಹ ಸ್ಟೈಲ್ ಆಫ್ ಟ್ರೇಡಿಂಗ್ ಗೆ ನಾವು ಇಂಟ್ರಾಡೇ ಟ್ರೇಡಿಂಗ್ ಅಂತ ಹೇಳ್ತೀವಿ ಅಥವಾ ಡೇ ಟ್ರೇಡಿಂಗ್ ಅಂತ ಹೇಳ್ತೀವಿ. ರಿಸ್ಕ್ ಅಗೇನ್ ವಾಲಿಟಿಲಿಟಿ ರಿಸ್ಕ್ ಅಂತ ಹೇಳೋದಾದ್ರೆ ಜಾಸ್ತಿ ಇರುತ್ತೆ ಇದರಲ್ಲಿ. ಎರಡನೇದು ಎಕ್ಸಿಕ್ಯೂಷನ್ ಎಬಿಲಿಟೀಸ್ ಕೂಡ ಜಾಸ್ತಿ ಡಿಮ್ಯಾಂಡ್ ಮಾಡುತ್ತೆ, ಇದು ರಿಕ್ವೈರ್ಮೆಂಟ್ ಜಾಸ್ತಿ ಇರುತ್ತೆ. ಕಡಿಮೆ ಸಮಯದಲ್ಲಿ ಎಫೆಕ್ಟಿವ್ ಡಿಸಿಷನ್ಸ್ ಗಳನ್ನ ಇಲ್ಲೂ ಕೂಡ ತಗೊಳ್ಬೇಕಾಗುತ್ತೆ. ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಪೇಷನ್ಸ್ ಕೂಡ ಜಾಸ್ತಿ ಬೇಕಾಗುತ್ತೆ ಇದರಲ್ಲಿ. ಬಿಕಾಸ್ ಏನಪ್ಪಾ ಅಂತಂದ್ರೆ ಡೇ ಟ್ರೇಡಿಂಗ್ ನೋಡೋಕೆ ನಮ್ಗೆ ಈಸಿ ಅಂತ ಕಾಣಿಸಬಹುದು, ಒಂದೇ ದಿನದಲ್ಲೇ ಕ್ಲೋಸ್ ಮಾಡ್ಬಿಡ್ಬೋದಲ್ಲ ಅಂತ. ಬಟ್ ಎವ್ರಿ ಮಿನಿಟ್ ನೀವು ವೇಟ್ ಮಾಡ್ತಕ್ಕಂಥ ಪೇಷನ್ಸ್ ನಮ್ಮಲ್ಲಿ ಇರಬೇಕಾಗುತ್ತೆ. ಬಿಕಾಸ್ ನಮ್ಮ ದುಡ್ಡು ಟೇಬಲ್ ಮೇಲೆ ಇರುತ್ತೆ. ಎವ್ರಿ ಸಿಂಗಲ್ ಸೆಕೆಂಡ್ಗೂ ಕೂಡ ನಮ್ಮ ದುಡ್ಡಲ್ಲಿ ವೇರಿಯೇಷನ್ಸ್ ಗಳಾಗ್ತಾ ಇರುತ್ತೆ. ಈ ವೇರಿಯೇಷನ್ಸ್ ಗಳನ್ನ ತಡ್ಕೊಳ್ತಕ್ಕಂತಹ ಮೈಂಡ್ ಸೆಟ್ ಕೂಡ ಬೇಕಾಗಿರುತ್ತೆ ಟ್ರೇಡಿಂಗ್ ಅಲ್ಲಿ, ಎಸ್ಪೆಷಲಿ ಡೇ ಟ್ರೇಡಿಂಗ್ ಅಂತ ಹೇಳೋದಾದ್ರೆ. ಸೊ ಈ ಒಂದು ವಿಷಯ ಅಂತ ಹೇಳೋದಾದ್ರೆ ಬಿಗಿನರ್ಸ್ ಗೆ ಅಷ್ಟೊಂದು ಸೂಟಬಲ್ ಅಲ್ಲ. ಬಟ್ ಇನ್ ಕೇಸ್ ನೀವು ಟ್ರೈ ಮಾಡಬೇಕಪ್ಪ ಅಂತ ಅಂದ್ರೆ ಆಬ್ವಿಯಸ್ಲಿ ನಾನು ಆಲ್ರೆಡಿ ಹೇಳಿರೋ ಹಾಗೆ ಕಡಿಮೆ ದುಡ್ಡಲ್ಲಿ ನೀವು ಪ್ರಾಕ್ಟೀಸ್ ಮಾಡಬಹುದಾಗಿರುತ್ತೆ. ಬಟ್ ಮೇನ್ಲಿ ಇದು ಹೊಸಬರಿಗೋಸ್ಕರ ಅಲ್ಲ, ಬಿಕಾಸ್ ಡೇ ಟ್ರೇಡಿಂಗ್ ಕೂಡ ತುಂಬಾ ಸ್ಕಿಲ್ ಸೆಟ್ ರಿಕ್ವೈರ್ಮೆಂಟ್ ಇರುತ್ತೆ ಕಡಿಮೆ ಟೈಮ್ ಅಲ್ಲಿ ಎಫೆಕ್ಟಿವ್ ಡಿಸಿಷನ್ಸ್ ಗಳನ್ನ ತಗೊಳ್ಳೋದ್ರಿಂದ. ಟ್ರೇಡಿಂಗ್ ಅಲ್ಲಿ ಬರ್ತಕ್ಕಂಥ ನೆಕ್ಸ್ಟ್ ಸ್ಟೈಲ್ ಆಫ್ ಟ್ರೇಡಿಂಗ್ ಸ್ವಿಂಗ್ ಟ್ರೇಡಿಂಗ್ ಅಂತ ಹೇಳ್ತಾರೆ. ಹೆಸರು ಹೇಳೋ ತರಾನೇ ಮಾರ್ಕೆಟ್ ಒಂದು ಪರ್ಟಿಕ್ಯುಲರ್ ಡೈರೆಕ್ಷನ್ ಅಲ್ಲಿ ಸ್ವಲ್ಪ ಟೈಮ್ ಅಲ್ಲಿ ಮೂವ್ ಆಗುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ 1 ಅವರ್ ಒಂದೇ ಕಡೆಗೆ ಮೂವ್ ಆಗೋದು, ಅಥವಾ 2 ಅವರ್ ಒಂದೇ ಡೈರೆಕ್ಷನ್ ಮೂವ್ ಆಗೋದು. ಈ ರೀತಿಯಾದಂತಹ ಟ್ರೆಂಡ್ ಮೂವ್ಮೆಂಟ್ಸ್ ಗಳು ಜಾಸ್ತಿ ಇರುತ್ತೆ ಮಾರ್ಕೆಟ್ ಅಲ್ಲಿ. ಈ ರೀತಿಯಾದ ಟ್ರೆಂಡ್ ಗಳನ್ನ ಸ್ವಿಂಗ್ಸ್ ಅಂತ ಹೇಳ್ತಾರೆ. ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ ಏನ್ ಮಾರ್ಕೆಟ್ ಮೂವ್ ಆಗುತ್ತೋ ಈ ಒಂದು ಪಾತ್ ವೇ ಅನ್ನ ನಾವು ಸ್ವಿಂಗ್ ಅಂತ ಹೇಳ್ಬೋದು. ಸ್ವಿಂಗ್ ಟ್ರೇಡಿಂಗ್ ಅಂದ್ರೆ ಏನ್ ಮಾಡ್ತಾರೆ, ಐಡಿಯಲ್ಲಿ 1 ವಾರ 2 ವಾರ 3 ವಾರ ಈ ರೀತಿಯಾದಂತಹ ಒಂದು ಟೈಮ್ ಫ್ರೇಮ್ ಅಲ್ಲಿ ಟ್ರೇಡ್ ಮಾಡ್ತಾ ಇರ್ತಾರೆ. ಅವರು ತುಂಬಾ ಶಾರ್ಟ್ ಟರ್ಮ್ ಅಲ್ಲ, ತುಂಬಾ ಒಂದು ಲಾಂಗ್ ಟರ್ಮ್ ಅಲ್ಲ, ಇನ್ ಬಿಟ್ವೀನ್ ಅಲ್ಲಿ ಬರ್ತಾರೆ ಸ್ಟೈಲ್ ಆಫ್ ಟ್ರೇಡಿಂಗ್ ಅಂತ ಹೇಳೋದಾದ್ರೆ. ರಿಸ್ಕ್ ಕಂಪೇರಿಂಗ್ ಟು ದ ಡೇ ಟ್ರೇಡಿಂಗ್ ಅಂತ ಕಂಪೇರ್ ಮಾಡಿ ನೋಡೋದಾದ್ರೆ ವಾಲಿಟಿಲಿಟಿ ರಿಸ್ಕ್ ಇದರಲ್ಲಿ ಕಡಿಮೆ ಇರುತ್ತೆ. ಅಟ್ ದ ಸೇಮ್ ಟೈಮ್ ಸ್ವಲ್ಪ ಜಾಸ್ತಿ ಸಿಗುತ್ತೆ ಡಿಸಿಷನ್ಸ್ ಗಳನ್ನ ತಗೊಳ್ಳೋದ್ರಿಂದ. ಹಾಗಾಗಿ ಎಫೆಕ್ಟಿವ್ ಡಿಸಿಷನ್
ಡಿಸಿಷನ್ಸ್ ಗಳನ್ನ ತಗೊಳ್ತಕ್ಕಂತಹ ಚಾನ್ಸಸ್ ಗಳು ಈ ಒಂದು ಸ್ವಿಂಗ್ ಟ್ರೇಡಿಂಗ್ ಅಲ್ಲಿ ಜಾಸ್ತಿ ಇರುತ್ತೆ. ಸೊ ಹೊಸಬರು ಯಾರು ಇದ್ರೆ ಟ್ರೇಡಿಂಗ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದ್ರೆ ಸ್ವಿಂಗ್ ಟ್ರೇಡಿಂಗ್ ಇಂದ ಸ್ಟಾರ್ಟ್ ಮಾಡಬಹುದು ಅವ್ರ ಜರ್ನಿಯನ್ನ. ಬಿಕಾಸ್ ಇದರಲ್ಲಿ ಅವರಿಗೆ ಎನಫ್ ಟೈಮ್ ಸಿಗುತ್ತೆ ಬೆಟರ್ ಡಿಸಿಷನ್ಸ್ ಗಳನ್ನ ತಗೊಳ್ಳಿಕ್ಕೆ. ಇನ್ನು ಕೊನೆಯದಾಗಿ ಬರ್ತಕ್ಕಂಥ ಸ್ಟೈಲ್ ಆಫ್ ಟ್ರೇಡಿಂಗ್ ಪೊಸಿಷನಲ್ ಟ್ರೇಡಿಂಗ್ ಅಂತ ಹೇಳ್ತಾರೆ. ಯಾವ ಒಂದು ಟೈಮ್ ಫ್ರೇಮ್ ಅಥವಾ ಡ್ಯೂರೇಷನ್ ಏನಿದೆಯೋ ಅದು ಸ್ವಿಂಗ್ ಗಿನ್ನ ಜಾಸ್ತಿ ಇದೆ. ಲೈಕ್ ಮಂತ್ಸ್ ವೈಸ್ ಹೋಲ್ಡ್ ಮಾಡ್ತಕ್ಕಂಥದ್ದು. ಯಾವ್ದೋ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಇದೆ, ಆ ಸ್ಟಾಕ್ ಮೇಲೆ ನಿಮ್ಗೆ 6 ತಿಂಗಳು ಒಂದು ವ್ಯೂ ಇದೆ ಅಥವಾ 6 ತಿಂಗಳು ಒಂದು ವಿಷನ್ ಇದೆ ಅಂತಂದ್ರೆ ಇವತ್ತು ಬೈ ಮಾಡ್ಬಿಟ್ಟು 6 ತಿಂಗಳು ಹೋಲ್ಡ್ ಮಾಡಿ ನೀವು ಸೆಲ್ ಮಾಡ್ತಿದ್ದೀರಾ ಅಂತಂದ್ರೆ ಅದನ್ನ ಪೊಸಿಷನಲ್ ಟ್ರೇಡಿಂಗ್ ಅಂತ ಹೇಳ್ಬೋದು. ಇನ್ವೆಸ್ಟಿಂಗ್ ಅಂತ ಕರೆಸ್ಕೊಳ್ಳಲ್ಲ, ಅದು ಟ್ರೇಡಿಂಗ್ ಆಗಿರುತ್ತೆ. ಇನ್ವೆಸ್ಟಿಂಗ್ ಅಂತಂದ್ರೆ ಅಗೇನ್ ಲಾಂಗ್ ಟರ್ಮ್ ಗೆ ಮಾತ್ರ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅದ್ರ ಒಳಗಡೆಗೆ ನೀವು ಏನಾದ್ರು ಟ್ರಾನ್ಸಾಕ್ಷನ್ಸ್ ಮಾಡ್ತಾ ಇದ್ದೀರಾ, ಪೊಸಿಷನ್ ತಗೊಳ್ಳೋದು, ಪೊಸಿಷನ್ ಇಂದ ಹೊರಗಡೆ ಬರೋದು, ಈ ರೀತಿಯಾದಂತಹ ಒಂದು ವಿಷಯಗಳನ್ನ ನೀವು ಮಾಡ್ತಾ ಇದ್ದೀರಾ ಅಂತಂದ್ರೆ ಅದನ್ನ ಟ್ರೇಡಿಂಗ್ ಅಂತಾನೆ ಹೇಳೋದು. ಈ ರೀತಿಯಾದಂತಹ ವಿಷಯವನ್ನ ನಾವು ಪೊಸಿಷನಲ್ ಟ್ರೇಡಿಂಗ್ ಅಂತ ಹೇಳ್ಬೋದು. ನಂಬರ್ ಆಫ್ ಡೇಸ್ ಗಳು ಜಾಸ್ತಿ ಇರೋದ್ರಿಂದ ವಾಲಟಿಲಿಟಿ ರಿಸ್ಕ್ ಕಡಿಮೆ ಆಗುತ್ತೆ ಕಂಪೇರಿಂಗ್ ಟು ದ ಸ್ವಿಂಗ್, ಕಂಪೇರಿಂಗ್ ಟು ದ ಡೇ ಟ್ರೇಡಿಂಗ್. ಹಾಗೆ ಸ್ಕ್ಯಾಲ್ಪಿಂಗ್ ಕಂಪೇರ್ ಮಾಡಿದ್ರೆ ರಿಸ್ಕ್ ಪೊಸಿಷನಲ್ ಟ್ರೇಡಿಂಗ್ ಅಲ್ಲಿ ಕಡಿಮೆ ಇರುತ್ತೆ. ಅಟ್ ದ ಸೇಮ್ ಟೈಮ್ ಎಫೆಕ್ಟಿವ್ ಆಗಿ, ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇದು, ಎಫೆಕ್ಟಿವ್ ಆಗಿ ನಾವು ರಿಸ್ಕ್ ಮ್ಯಾನೇಜ್ ಮಾಡ್ತೀವಿ ಪೊಸಿಷನಲ್ ಟ್ರೇಡಿಂಗ್ ಅಲ್ಲಿ ಅಂತ ಅಂದ್ರೆ ಪ್ರಾಪರ್ ವೇದಲ್ಲಿ ನಮ್ಮ ಒಂದು ಪೋರ್ಟ್ಫೋಲಿಯೋನ ಮ್ಯಾನೇಜ್ ಮಾಡ್ತಕ್ಕಂಥ ಒಂದು ಅವಕಾಶವನ್ನ ತಂದ್ಕೊಡುತ್ತೆ. ಬಿಕಾಸ್ ಇದರಲ್ಲಿ ಟೈಮ್ ತುಂಬಾ ಇರುತ್ತೆ ನಮಗೆ ಡಿಸಿಷನ್ಸ್ ಗಳನ್ನ ತಗೊಳ್ಳಿಕ್ಕೆ, ಹಾಗೆ ರೀಬ್ಯಾಲೆನ್ಸ್ ಮಾಡ್ಕೊಳ್ಳಿಕ್ಕೆ. ಇದೆಲ್ಲದಕ್ಕೂ ಸಮಯ ಸಿಗೋದ್ರಿಂದ ಆಬ್ವಿಯಸ್ಲಿ ವಾಲಟಿಲಿಟಿ ರಿಸ್ಕ್ ಕಡಿಮೆ ಆಗುತ್ತೆ. ಇದರಲ್ಲಿ ಬಿಗಿನರ್ಸ್ ಗೆ ಒನ್ ಆಫ್ ದ ಮೋಸ್ಟ್ ಸೂಟಬಲ್ ವೇ ಆಫ್ ಟ್ರೇಡಿಂಗ್ ಅಂತ ಹೇಳ್ಬೋದು ಪೊಸಿಷನಲ್ ಟ್ರೇಡಿಂಗ್ ಅನ್ನ. ಐಡಿಯಲ್ಲಿ ಇದನ್ನ ಟೆಕ್ನಿಕಲ್ ಅನಾಲಿಸಿಸ್ ಮೂಲಕನೂ ಮಾಡ್ತಾರೆ. ಹಾಗೆ ಮೊಮೆಂಟಮ್ ಇನ್ವೆಸ್ಟಿಂಗ್ ಅಂತ ಬರುತ್ತೆ. ಇದ್ರ ಬಗ್ಗೆ ಸಪರೇಟ್ ಆಗಿ ಇನ್ನೊಂದು ವಿಡಿಯೋ ಮಾಡಿದೀವಿ ನಾವು ಇನಿಷಿಯಲ್. ಮೊಮೆಂಟಮ್ ಇನ್ವೆಸ್ಟಿಂಗ್ ಅಂದ್ರೆ ಈಗ 3 ತಿಂಗಳು 6 ತಿಂಗಳು ಹಾಗೆ 1 ವರ್ಷ ಈ ರೀತಿಯಾದಂತಹ ಟೈಮ್ ಬೈ ಟೈಮ್ ಕ್ಲೋಸಿಂಗ್ ನೋಡಿದ್ರು ಪಾಸಿಟಿವ್ ಕ್ಲೋಸಿಂಗ್ ಕಂಡಿದೆ ಮಾರ್ಕೆಟ್ ಅಲ್ಲಿ ಅಂತಂದ್ರೆ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ ಅನ್ನೋದು ಅರ್ಥ. ಇದು ಮೊಮೆಂಟಮ್ ಅಂತ ಹೇಳ್ತಾರೆ. ಸೊ ಈ ರೀತಿಯಾದ ಮೊಮೆಂಟಮ್ ಟ್ರೇಡಿಂಗ್ ಮಾಡೋರು ಕೂಡ ಪೊಸಿಷನಲ್ ಟ್ರೇಡಿಂಗ್ ಅಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತಾರೆ. ಐಡಿಯಲಿ ಸ್ಕ್ಯಾಲ್ಪಿಂಗ್ ಇರಬಹುದು, ಡೇ ಟ್ರೇಡಿಂಗ್ ಇರಬಹುದು, ಹಾಗೆ ಸ್ವಿಂಗ್ ಟ್ರೇಡಿಂಗ್ ಅಲ್ಲಿ ಟೆಕ್ನಿಕಲ್ ಅನಾಲಿಸಿಸ್ ಮೇಲೆ ಡಿಪೆಂಡೆನ್ಸಿ ಜಾಸ್ತಿ ಇರುತ್ತೆ. ಟ್ರೇಡಿಂಗ್ ಸ್ಟ್ರಾಟಜೀಸ್ ಗಳು ಟೆಕ್ನಿಕಲ್ ಅನಾಲಿಸಿಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇವಾಗ ನೆಕ್ಸ್ಟ್ ಪಾಯಿಂಟ್ ಬರ್ತಕ್ಕಂಥದ್ದು ತುಂಬಾ ಇಂಟ್ರೆಸ್ಟಿಂಗ್ ಪಾಯಿಂಟ್, ಮಾರ್ಜಿನ್ ಟ್ರೇಡಿಂಗ್ ಅಂತ ಹೇಳ್ತಾರೆ. ಈ ಒಂದು ಪರ್ಟಿಕ್ಯುಲರ್ ವರ್ಡ್ ನೀವು ಕೇಳ್ತಾನೆ ಇರ್ತೀರಾ. ಮುಂಚೆ ಇಂಟ್ರಾಡೇ ಟ್ರೇಡಿಂಗ್ ಅಥವಾ ಡೇ ಟ್ರೇಡಿಂಗ್ ಗೆ ಮಾರ್ಜಿನ್ ಟ್ರೇಡಿಂಗ್ ಅಂತ ಹೇಳೋದು. ಬಟ್ ನಾವು ಇವಾಗ ಎಲ್ಲರಿಗೂ ಗೊತ್ತಾಗಿರೋದ್ರಿಂದ ಡೇ ಟ್ರೇಡಿಂಗ್, ಇಂಟ್ರಾಡೇ ಟ್ರೇಡಿಂಗ್ ಅನ್ನೋದು ಸರ್ವೇ ಸಾಮಾನ್ಯವಾಗಿ ಯೂಸ್ ಮಾಡ್ತಾ ಇದ್ದಾರೆ. ಬಟ್ ಮಾರ್ಜಿನ್ ಟ್ರೇಡಿಂಗ್ ಅಂದ್ರೆ ಏನಪ್ಪಾ, ನಾನು ಆಲ್ರೆಡಿ ಹೇಳಿದೆ, ಫ್ಯೂಚರ್ ಅಂಡ್ ಆನ್ ಆಪ್ಷನ್ಸ್ ಇರ್ಬೋದು, ಅಥವಾ ನೀವು ಟ್ರೇಡಿಂಗ್ ಮಾಡ್ತಿದ್ದೀರಾ ಅನ್ನೋ ಒಂದು ವಿಷಯ ಇತ್ತು ಅಂತಂದ್ರೆ ಈವನ್ ಇಂಟ್ರಾಡೇ ಇರ್ಬೋದು, ಆ ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ ನಿಮಗೆ ಎಕ್ಸ್ಚೇಂಜ್ ಕಡೆಯಿಂದಾನೆ ಆಫರ್ ಇರುತ್ತೆ. ಬಿಕಾಸ್ ನಿಮ್ಮ ಒಂದು ವ್ಯೂ ಶಾರ್ಟ್ ಟರ್ಮ್ ಇರೋದ್ರಿಂದ ಎಲ್ಲಾ ದುಡ್ಡು ನೀವು ಕೊಡಬೇಡಿಯಪ್ಪ, 25% 30% ನೀವು ಪೇ ಮಾಡಿ ಇನ್ ಮಿಕ್ಕಿರೋದನ್ನ ನಾವು ಮಾರ್ಜಿನ್ ಆಗಿ ನಿಮ್ಮ ಹತ್ರ ಇಟ್ಕೊಳ್ತೀವಿ. ಸೊ ಏನೇ ಒಂದು ವೇರಿಯೇಷನ್ಸ್ ಆದ್ರೂ, ಫಾರ್ ಎಕ್ಸಾಂಪಲ್ ನೀವು ಯಾವ್ದೋ ಸ್ಟಾಕ್ ಬೈ ಮಾಡ್ತಿದ್ರಾ, ಸೆಲ್ ಮಾಡ್ತಿದ್ರಾ, ಸೊ ನಿಮ್ಗೆ ಏನಾದ್ರು ಲಾಸ್ ಆಯ್ತು ಅಂತಂದ್ರೆ ಆ ಲಾಸ್ ಅನ್ನ ನೀವು ಇನಿಷಿಯಲ್ ಕೊಟ್ಟಿರೋ 25% ಇಂದ ನಾವು ಕಟ್ ಮಾಡ್ಕೊಳ್ತೀವಿ ಅಂತ ಹೇಳ್ಕೊಂಡು, ಸೊ ಇದನ್ನೇ ಮಾರ್ಜಿನ್ ಟ್ರೇಡಿಂಗ್ ಅಂತ ಹೇಳೋದು. ಒಂದ್ ಕಡೆಗೆ ತುಂಬಾ ಬೆನಿಫಿಟ್ ಅನ್ನ ತಂದ್ಕೊಡ್ತಕ್ಕಂತಹ ಒಂದು ಟೂಲ್ ಆಗಿರುತ್ತೆ ಮಾರ್ಜಿನ್ ಟ್ರೇಡಿಂಗ್. ಬಿಕಾಸ್ ಕಡಿಮೆ ಒಂದು ಅಮೌಂಟ್ ಅಲ್ಲಿ ಜಾಸ್ತಿ ಟ್ರೇಡ್ ಮಾಡ್ತಕ್ಕಂಥ ಅವಕಾಶವನ್ನ ತಂದ್ಕೊಡುತ್ತೆ. ಅಂದ್ರೆ ಕಡಿಮೆ ಅಮೌಂಟ್ ಅಲ್ಲಿ ಜಾಸ್ತಿ ದುಡ್ಡನ್ನ ಗಳಿಸ್ತಕ್ಕಂಥ ಅವಕಾಶ ಅಂತ ಹೇಳ್ಬೋದು. ಅಟ್ ದ ಸೇಮ್ ಟೈಮ್ ನಮ್ಮ ಹತ್ರ ಇರ್ತಕ್ಕಂಥ ಅಮೌಂಟ್ ಎಷ್ಟು, 2 ಲಕ್ಷ. ಬಟ್ ನಾವು ತಗೊಳ್ತಾ ಇರ್ತ ಡೀಲ್ ಎಷ್ಟು, 10 ಲಕ್ಷ. ಸೊ ಹಾಗಾಗಿ ಆ 10 ಲಕ್ಷವನ್ನ ನಾವು ಗಮನದಲ್ಲಿ ಇಟ್ಕೊಂಡು ಇದರಲ್ಲಿ ರಿಸ್ಕ್ ತಗೊಳ್ಳೋಕೆ ಅಂದ್ರೆ ಪೊಸಿಷನ್ ನ ಪ್ರಾಪರ್ ಆಗಿ ಮ್ಯಾನೇಜ್ ಮಾಡಬಹುದು. ಸುಮಾರು ಜನ ಮಿಸ್ಟೇಕ್ ಮಾಡೋದೇನು ಅಂದ್ರೆ ನನ್ನ ಹತ್ರ 2 ಲಕ್ಷ ಇದೆ, ಮಾರ್ಜಿನ್ ರಿಕ್ವೈರ್ಮೆಂಟ್ 2 ಲಕ್ಷ ಬಿಡು, ತಗೊಂಡ್ಬಿಡ್ತೀನಿ ನಾನು ಅಂತ ಹೇಳ್ಕೊಂಡು ರಿಸ್ಕ್ ಅನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡ್ಬಿಡ್ತಾರೆ ಅವರು. ಸೊ ಅವಾಗ ಏನಾಗುತ್ತೆ, 10 ಲಕ್ಷದಲ್ಲಿ 1% ವೇರಿಯೇಷನ್ ಆದ್ರೂ ಕೂಡ ಅದರ ಒಂದು 4 ಪಟ್ಟು ಇಂಪ್ಯಾಕ್ಟ್ ನಿಮ್ಮ 2 ಲಕ್ಷದ ಮೇಲೆ ಆಗಿರುತ್ತೆ ಅಥವಾ ನಿಮ್ಮ ಕ್ಯಾಪಿಟಲ್ ಮೇಲೆ ಆಗಿರುತ್ತೆ. ಸೊ ಇದನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಆಲ್ವೇಸ್ ಮಾರ್ಜಿನ್ ಟ್ರೇಡಿಂಗ್ ಅನ್ನ ಕರೆಕ್ಟ್ ಆಗಿ ನಾವು ಯೂಸ್ ಮಾಡ್ಕೊಂಡ್ರೆ ಇದನ್ನ ನಮ್ಮ ಪರವಾಗಿ ನಾವು ಲಿವರೇಜ್ ಮಾಡ್ಕೊಳ್ಬಹುದು. ಅದೇ ನಾವು ಇದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳದೆ ರಿಸ್ಕ್ ಅನ್ನ ಏನಾದ್ರು ಅವಾಯ್ಡ್ ಮಾಡ್ಬಿಟ್ಟು ನಾವು ಟ್ರೇಡ್ ಮಾಡಕ್ ಹೋದ್ರೆ ಆಬ್ವಿಯಸ್ಲಿ ನೆಗೆಟಿವ್ ಲಿವರೇಜಿಂಗ್ ಆಗಿ ಶುರು ಆಗುತ್ತೆ. ನಮ್ಮ ಹತ್ರ ₹1 4 ರೂಪಾಯಿ, ₹8 ಹೋಗ್ತಕ್ಕಂಥ ಚಾನ್ಸಸ್ ಗಳು ಜಾಸ್ತಿ ಇರುತ್ತೆ. ಸುಮಾರು ಜನ ದುಡ್ಡು ಕಳ್ಕೊಳ್ಳೋದು ಮಾರ್ಕೆಟ್ ಅಲ್ಲಿ ಮಾರ್ಜಿನ್ ಟ್ರೇಡಿಂಗ್ ಅಲ್ಲಿ. ಬಿಕಾಸ್ ಅವರು ಆಸೆಗೆ ಬಿದ್ದು ಏನ್ ಮಾಡ್ಬಿಡ್ತಾರೆ, ಜಾಸ್ತಿ ಪೊಸಿಷನ್ಸ್ ಗಳನ್ನ ತಗೊಳ್ಳೋದು ಅಥವಾ ಅವರ ರಿಸ್ಕ್ ಎಬಿಲಿಟಿನ ಬಿಟ್ಟು ರಿಸ್ಕ್ ನ ಮೀರಿ ಅವರು ಜಾಸ್ತಿ ಒಂದು ರಿಸ್ಕ್ ನ ತಗೊಳ್ಳೋದ್ರಿಂದ ಅವ್ರಿಗೆ ಲಾಸ್ ಆಗ್ತಕ್ಕಂಥ ಚಾನ್ಸಸ್ ಗಳು ಜಾಸ್ತಿ ಆಗುತ್ತೆ. ಲಾಸ್ ಮಾಡ್ಕೊಂಡು ಕೂಡ ಅವರು ವಾಪಸ್ ಮತ್ತೆ ಅದನ್ನ ರಿಕವರ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮತ್ತೆ ದುಡ್ಡನ್ನ ಸುರಿತಾರೆ. ಇದೇ ರೀತಿಯಾದಂತಹ ಪ್ರೋಸೆಸ್ ಕಂಟಿನ್ಯೂಷನ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಮಾರ್ಜಿನ್ ಟ್ರೇಡಿಂಗ್ ಅಲ್ಲಿ ಎಸ್ಪೆಷಲಿ ಕಡಿಮೆ ದುಡ್ಡನ್ನ ಜಾಸ್ತಿ ತಗೋಬಹುದಪ್ಪ ಟ್ರಾನ್ಸಾಕ್ಷನ್ಸ್ ಗಳನ್ನ ಅಂತ ನಾವೇನಾದ್ರು ತಗೊಳಕ್ ಹೋಗೋದಲ್ಲ, ಅದನ್ನ ಪ್ರಾಪರ್ ಆಗಿ ಮ್ಯಾನೇಜ್ ಮಾಡಿ ಕ್ಯಾಲ್ಕುಲೇಟೆಡ್ ವೇದಲ್ಲಿ ಹ್ಯಾಂಡಲ್ ಮಾಡ್ತಕ್ಕಂಥದ್ದು ಸೂಕ್ತವಾಗಿರುತ್ತೆ. ಸೊ ಟ್ರೇಡಿಂಗ್ ಅಂದ್ರೆ ನಾನು ಆಲ್ರೆಡಿ ಹೇಳಿದೆ, ಟೆಕ್ನಿಕಲ್ ಅನಾಲಿಸಿಸ್ ಮೇಲೆ ಡಿಪೆಂಡೆನ್ಸಿ ಜಾಸ್ತಿ ಇರುತ್ತೆ. ಫಂಡಮೆಂಟಲಿ ನೋಡಕ್ ಹೋಗಲ್ಲ ಜಾಸ್ತಿ, ಟೆಕ್ನಿಕಲ್ ಆಗಿ ಚಾರ್ಟ್ ಟ್ರೇಡಿಂಗ್ ಈ ರೀತಿಯಾದಂತಹ ವಿಷಯಗಳನ್ನ ಟ್ರೇಡರ್ಸ್ ಗಳು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಸೊ ಟೆಕ್ನಿಕಲ್ ಅನಾಲಿಸಿಸ್ ಅಂದ್ರೆ ಏನಪ್ಪಾ, ಭಾವ್ ಭಗವಾನ್ಚೆ ಅನ್ನೋ ಒಂದು ವರ್ಡ್ ಇದೆ ಗುಜರಾತ್ ಅಲ್ಲಿ. ಸೊ ಇದರ ಅರ್ಥ ಏನಪ್ಪಾ ಅಂದ್ರೆ ಪ್ರೈಸ್ ಅಥವಾ ಬೆಲೆನೇ ದೇವರು ಅಂತ ಹೇಳ್ಕೊಂಡು. ಮೀನಿಂಗ್ ಏನಪ್ಪಾ ಅಂತ ಅಂದ್ರೆ ಏನೇ ಇರಲಿ ಮಾರ್ಕೆಟ್ ಅಲ್ಲಿ ಪಾಸಿಟಿವ್ ನ್ಯೂಸ್ ಇರಲಿ ಅಥವಾ ಒಳ್ಳೆ ನ್ಯೂಸ್ ಇರಲಿ ಅಥವಾ ಕೆಟ್ಟ ನ್ಯೂಸ್, ಏನೇ ನ್ಯೂಸ್ ಇದ್ರೂ ಕೂಡ ಆ ಪರ್ಟಿಕ್ಯುಲರ್ ಸ್ಟಾಕ್ ಅಥವಾ ಒಂದು ಪರ್ಟಿಕ್ಯುಲರ್ ಇನ್ಸ್ಟ್ರೂಮೆಂಟ್ ಬಗ್ಗೆ ಅದು ಪ್ರೈಸ್ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ. ಬಿಕಾಸ್ ನೆಗೆಟಿವ್ ನ್ಯೂಸ್ ಇದೆ ಅಂತಂದ್ರೆ ಮಾರ್ಕೆಟ್ ಕೆಳಗಡೆ ಹೋಗುತ್ತೆ, ಪಾಸಿಟಿವ್ ನ್ಯೂಸ್ ಇದೆ ಅಂತಂದ್ರೆ ಮಾರ್ಕೆಟ್ ಪಾಸಿಟಿವ್ ಡೈರೆಕ್ಷನ್ ಹೋಗುತ್ತೆ. ನ್ಯೂಸ್ ನೋಡ್ತಕ್ಕಂಥ ಅವಶ್ಯಕತೆ ಏನಿದೆ,
ಈ ರೀತಿಯಾದಂತಹ ಯೋಚನೆಯನ್ನ ಟ್ರೇಡರ್ಸ್ ಗಳು ಹೊಂದಿರ್ತಾರೆ. ಸೊ ಹಾಗಾಗಿ ಅವರ ಒಂದು ಡಿಪೆಂಡೆನ್ಸಿ ಏನಿದೆಯೋ ಜಾಸ್ತಿ ಪ್ರೈಸ್ ಮೇಲೆ ಇರುತ್ತೆ ಅಥವಾ ಬೆಲೆ ಮೇಲೆ ಇರುತ್ತೆ. ಸೊ ಹಾಗಾಗಿ ಟೆಕ್ನಿಕಲ್ ಅನಾಲಿಸಿಸ್ ಅನ್ನ ಜಾಸ್ತಿ ಪ್ರೆಫರ್ ಮಾಡ್ತಾರೆ ಟ್ರೇಡರ್ಸ್ ಗಳು. ಶಾರ್ಟ್ ಟರ್ಮ್ ವಾಲಿಟಿಲಿಟಿ ಮೂವ್ಮೆಂಟ್ಸ್ ಇರುತ್ತೋ ಅದನ್ನ ಕ್ಯಾಪ್ಚರ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಪ್ರೈಸಿನ ಅಥವಾ ಬೆಲೆಯ ರಿಪೀಟೆಡ್ ಪ್ಯಾಟರ್ನ್ಸ್ ಗಳನ್ನ ಅಬ್ಸರ್ವ್ ಮಾಡೋದ್ರ ಮೂಲಕ. ಸೊ ಇವಾಗ ಕೇಳ್ಬೋದು ನೀವು, ರಿಪೀಟೆಡ್ ಪ್ಯಾಟರ್ನ್ಸ್ ಗಳು ಹೆಂಗ್ ಬರುತ್ತೆ ಸರ್? ಮಾರ್ಕೆಟ್ ಇಸ್ ಡೈನಮಿಕ್ ಅಲ್ವಾ, ಮಾರ್ಕೆಟ್ ಅಲ್ಲಿ ವೇರಿಯೇಷನ್ಸ್ ಗಳು ಜಾಸ್ತಿ ಇರುತ್ತಲ್ವಾ? ಕರೆಕ್ಟ್. ಬಟ್ ಅಟ್ ದ ಸೇಮ್ ಟೈಮ್ ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡೋದಾದ್ರೆ ಯಾವುದೇ ಒಂದು ಸಿಚುವೇಶನ್ಗೆ ನಮ್ಮ ಒಂದು ಹ್ಯೂಮನ್ ಬೀಯಿಂಗ್ ಟೆಂಡೆನ್ಸಿ ಯಾವ ರೀತಿ ಇರುತ್ತೆ, ಇದರ ಭಯದಿಂದ ನಾವು ರಿಯಾಕ್ಟ್ ಮಾಡ್ತೀವಿ ಅಥವಾ ಆಸೆಯಿಂದ ರಿಯಾಕ್ಟ್ ಮಾಡ್ತೀವಿ. ಮಾರ್ಕೆಟ್ ಎಲ್ಲ ಮೇಲೆ ಹೋದಾಗ ಇಲ್ಲ ನಾನು ಮತ್ತೆ ಮಿಸ್ ಮಾಡ್ಕೊಂಡ್ಬಿಡ್ತೀನಿ ಅನ್ನೋದನ್ನ ಒಂದು ಎಂಟ್ರಿ ಮಾಡ್ತೀವಿ. ಸುಮಾರು ಜನಗಳು ಬರೋಕ್ ಶುರು ಮಾಡ್ತಾರೆ. ಮಾರ್ಕೆಟ್ ಅಲ್ಲಿ ಒಂದು ಮೊಮೆಂಟಮ್ ಕ್ರಿಯೇಟ್ ಆಗುತ್ತೆ ಆ ಪರ್ಟಿಕ್ಯುಲರ್ ಡೈರೆಕ್ಷನ್ಗೆ. ಸೊ ಹಾಗಾಗಿ ಮಾರ್ಕೆಟ್ ಮೂವ್ಸ್ ಇನ್ ಟ್ರೆಂಡ್ ಅಂತ ಹೇಳ್ತಾರೆ. ಮಾರ್ಕೆಟ್ ಯಾವತ್ತಿದ್ರು ಒಂದು ಟ್ರೆಂಡ್ ಅಲ್ಲಿ ಮೂವ್ ಆಗುತ್ತೆ ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮ್ಗೆ. ಇದನ್ನೇ ಟ್ರೆಂಡ್ ಅಂತ ಹೇಳ್ತಾರೆ. ಟ್ರೆಂಡ್ ಈಸ್ ಯುವರ್ ಫ್ರೆಂಡ್ ಅಂತ ಹೇಳ್ಕೊಂಡು ಗಾದೆ ಮಾತಿದೆ ಟ್ರೇಡಿಂಗ್ ರಿಲೇಟೆಡ್ ಅಂತ ಹೇಳೋದಾದ್ರೆ. ಸೊ ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ರಿಪೀಟೆಡ್ ಆಗಿ ಏನಕ್ಕೆ ಬಿಹೇವಿಯರ್ ಬರುತ್ತೆ ಅಂತಂದ್ರೆ, ಹ್ಯೂಮನ್ ಬೀಯಿಂಗ್ ನಮ್ಮ ಒಂದು ರಿಯಾಕ್ಷನ್ ಏನಿರುತ್ತೋ ಆ ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ ಸಂದರ್ಭಗಳಿಗೆ ರಿಪೀಟೆಡ್ ಆಗೇನೆ ಇರುತ್ತೆ ಅಥವಾ ರಿಪೀಟೆಡ್ ವೇದಲ್ಲಿ ನಾವು ಬಿಹೇವಿಯರ್ ಮಾಡೋದ್ರಿಂದ ಮಾರ್ಕೆಟ್ ಅಲ್ಲಿ ಟ್ರೆಂಡ್ ಗಳಿರುತ್ತೆ. ಆ ಟ್ರೆಂಡ್ ಗಳು ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ಗಳು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಟೆಕ್ನಿಕಲ್ ಅನಾಲಿಸಿಸ್ ವರ್ಕ್ ಆಗುತ್ತೆ. ಸುಮಾರು ರೀತಿಯಾದಂತಹ ಚಾರ್ಟ್ ಟೈಪ್ಸ್ ಗಳು ಬರುತ್ತೆ. ಚಾರ್ಟ್ ಗಳನ್ನ ನೋಡ್ತಾರೆ ಜನಗಳು, ಬಿಹೇವಿಯರ್ಸ್ ಗಳನ್ನ ನೋಡ್ತಾರೆ ಅಥವಾ ಪ್ಯಾಟರ್ನ್ಸ್ ಗಳನ್ನ ನೋಡ್ತಾರೆ. ಅದರಲ್ಲಿ ಮೇನ್ ಆಗಿ ಬರ್ತಕ್ಕಂತಹ 3 ರೀತಿಯಾದಂತಹ ಚಾರ್ಟ್ಸ್ ಗಳು ಅಂತಂದ್ರೆ, ನಂಬರ್ 1 ಲೈನ್ ಚಾರ್ಟ್. ಲೈನ್ ಚಾರ್ಟ್ ಅಂದ್ರೆ ಏನಪ್ಪಾ? ಲೈನ್ ಚಾರ್ಟ್ ಅಂದ್ರೆ ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ ಗೆ ಲೈನ್ ಅನ್ನ ನಾವು ಡ್ರಾ ಮಾಡಕಾದ್ರೆ ಲೈನ್ ಚಾರ್ಟ್ ನಮಗೆ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ನಿನ್ನೆ ಕ್ಲೋಸಿಂಗ್ ಪ್ರೈಸ್, ಇವತ್ತಿನ ಕ್ಲೋಸಿಂಗ್ ಪ್ರೈಸ್. ನಿನ್ನೆ 10 ರೂಪಾಯಿ ಕ್ಲೋಸ್ ಆಗಿದೆ, ಇವತ್ತು 15 ರೂಪಾಯಿ ಕ್ಲೋಸ್ ಆಗಿದೆ ಮಾರ್ಕೆಟ್ ಅಂದ್ರೆ 10 ರಿಂದ 15ಕ್ಕೆ ಒಂದು ಲೈನ್ ನಾನು ಜಾಯಿಂಟ್ ಮಾಡಬಹುದು. ಅದೇ ನಾಳೆ 20 ರೂಪಾಯಿ ಕ್ಲೋಸ್ ಆದ್ರೆ ಮತ್ತೆ ಆ ಲೈನ್ ಮೇಲ್ಗಡೆಗೆ ಕ್ಲೋಸ್ ಮಾಡಬಹುದು 20 ರೂಪಾಯಿಗೆ. ಸೊ ಈ ರೀತಿಯಾದಂತಹ ಒಂದು ಪಾಯಿಂಟ್ ಇಂದ ನಾವು ಕನೆಕ್ಟ್ ಮಾಡ್ತಾ ಹೋದಾಗ ನಮಗೆ ಲೈನ್ ಚಾರ್ಟ್ ಸಿಗುತ್ತೆ. ಈ ರೀತಿಯಾದಂತಹ ಚಾರ್ಟ್ ನಮ್ಗೆ ಕಾಣುತ್ತೆ ಲೈನ್ ಚಾರ್ಟ್ ಅನ್ನ ನಾವು ಅಪ್ಲೈ ಮಾಡಿದಾಗ. ಐಡಿಯಲ್ಲಿ ಈ ಒಂದು ನ್ಯೂಸ್ ಫಾರ್ಮ್ ಗಳಲ್ಲಿ ಅಥವಾ ನ್ಯೂಸ್ ಗಳಲ್ಲಿ ಮಾರ್ಕೆಟಿನ ಒಂದು ಟ್ರೆಂಡ್ ಏನಿದೆ, ಯಾವ ಡೈರೆಕ್ಷನ್ ಮೂವ್ ಆಗ್ತಾ ಇದೆ ಲಾಂಗ್ ಟರ್ಮ್ ಅಲ್ಲಿ ಅಂತ ನೋಡೋಕೆ ಯೂಸ್ ಮಾಡ್ತಾರೆ ಈ ಟೈಪ್ ಆಫ್ ಚಾರ್ಟ್ ಅನ್ನ. ನೆಕ್ಸ್ಟ್ ಬರ್ತಕ್ಕಂಥ ಟೈಪ್ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ಸ್ ಅಂತ ಹೇಳ್ತಾರೆ. ತುಂಬಾ ಜನಗಳು ಯೂಸ್ ಮಾಡ್ತಕ್ಕಂತಹ ಚಾರ್ಟ್ ಇದು. ಜಾಪನೀಸ್ ಬೇಸ್ಡ್ ಚಾರ್ಟ್ ಆಗಿರುತ್ತೆ. ದ ಬ್ಯೂಟಿ ಏನಪ್ಪಾ ಅಂದ್ರೆ ಈ ಚಾರ್ಟ್ ಇಂದು 4 ಡೇಟಾ ಪಾಯಿಂಟ್ಸ್ ಗಳು ಸಿಗುತ್ತೆ. ಲೈನ್ ಅಲ್ಲಿ ಯಾವುದು ಬರೀ ಒಂದು ಇದರ್ ಕ್ಲೋಸ್ ಹೈ ಯಾವುದೋ ಒಂದು ಪಾಯಿಂಟ್ ನಮಗೆ ಸಿಗ್ತಾ ಇತ್ತು. ಬಟ್ ಇದರಲ್ಲಿ 4 ಪಾಯಿಂಟ್ ಡೇಟಾ ನಮಗೆ ಸಿಗುತ್ತೆ. ಓಪನ್, ಹೈ, ಲೋ, ಕ್ಲೋಸ್, OHLC ಅಂತ ಹೇಳ್ತಾರೆ. ಸೊ ಬೇಸಿಕಲಿ ಇದರಲ್ಲಿ 2 ಪಾರ್ಟ್ಸ್ ಗಳು ಬರುತ್ತೆ ನಮಗೆ. ಒಂದು ಬಾಡಿ, ಕ್ಯಾಂಡಲ್ ಅಲ್ಲಿ ಮಿಡ್ಲ್ ಅಲ್ಲಿ ಅಥವಾ ಒಂದು ಬ್ಲಾಕ್ ಆಗಿ ಕಾಣ್ತಕ್ಕಂಥ ಪಾರ್ಟ್ ಏನಿದೆಯೋ ಇದನ್ನ ನಾವು ಕ್ಯಾಂಡಲ್ ಬಾಡಿ ಅಂತ ಹೇಳ್ಬೋದು. ಮೇಲ್ಗಡೆಗೆ ಬರ್ತಕ್ಕಂತಹ ವಿಕ್ಸ್ ಗಳು ಏನಿದೆಯೋ ಆ ಒಂದು ವಿಕ್ಸ್ ಗಳನ್ನ ಅಥವಾ ಆ ರೀತಿಯಾದಂತಹ ಒಂದು ಲೈನ್ ಗಳನ್ನ ನಾವು ವಿಕ್ಸ್ ಅಥವಾ ಶಾಡೋ ಅಂತ ಹೇಳ್ತಾರೆ. ಸೊ ಯಾವ್ದು ಟಾಪೆಸ್ಟ್ ಪಾಯಿಂಟ್ ಇದೆಯೋ ಅದೇ ಅಥವಾ ಹೈಯೆಸ್ಟ್ ಪಾಯಿಂಟ್ ಇದೆಯೋ ಅದು ಹೈ ಆಗಿ ಕನ್ವರ್ಟ್ ಆಗುತ್ತೆ, ಲೋಯೆಸ್ಟ್ ಪಾಯಿಂಟ್ ಲೋ ಅಂತ ಕನ್ವರ್ಟ್ ಆಗುತ್ತೆ. ಸೊ ಐಡಿಯಲಿ ಬೇಸ್ಡ್ ಆನ್ ದ ಕಲರ್ ಆಫ್ ದ ಕ್ಯಾಂಡಲ್ ಅಥವಾ ಆ ಕ್ಯಾಂಡಲ್ ಬಿಹೇವಿಯರ್ ಮೇಲೆ ಪಾಸಿಟಿವ್ ಕ್ಯಾಂಡಲ್ ನೆಗೆಟಿವ್ ಕ್ಯಾಂಡಲ್ ಅಂತ ಡಿಫೈನ್ ಮಾಡ್ತಾರೆ. ಹೇಗೆ? ವೆರಿ ಸಿಂಪಲ್. ಕ್ಯಾಂಡಲ್ ಕ್ಲೋಸಿಂಗ್ ಏನಾದ್ರು ಮೇಲ್ಗಡೆಗಿತ್ತಪ್ಪ, ಫಾರ್ ಎಕ್ಸಾಂಪಲ್ ಮಾರ್ಕೆಟ್ ಕ್ಲೋಸ್ ಮೇಲೆ ಆಗಿದೆ, ಓಪನ್ ಕೆಳಗಡೆಗಿದೆ ಕ್ಯಾಂಡಲ್ದು ಅಂತ ನಂಗಿದ್ರೆ ಆಬ್ವಿಯಸ್ಲಿ ಆ ಕ್ಯಾಂಡಲ್ ಅನ್ನು ನಾವು ಪಾಸಿಟಿವ್ ಕ್ಯಾಂಡಲ್ ಅಂತ ಹೇಳ್ಬೋದು. ಮಾರ್ಕೆಟ್ ಓಪನ್ ಮೇಲೆ ಇದ್ದು ಕೆಳಗಡೆಗೆ ಕ್ಲೋಸ್ ಆಗಿದೆ ಮಾರ್ಕೆಟ್ ಅಂತ ಅಂದ್ರೆ ಆ ರೀತಿಯಾದಂತಹ ಕ್ಯಾಂಡಲ್ ನೆಗೆಟಿವ್ ಕ್ಯಾಂಡಲ್ ಅಥವಾ ಬೀರಿಶ್ ಕ್ಯಾಂಡಲ್ ಅಂತ ನಾವು ಹೇಳ್ಬೋದು. ಐಡಿಯಲಿ ನೆಗೆಟಿವ್ ಕ್ಯಾಂಡಲ್ಸ್ ಗಳನ್ನ ರೆಡ್ ಅಲ್ಲಿ ಇಂಡಿಕೇಟ್ ಮಾಡಿ ತೋರಿಸ್ತಾರೆ ಮೋಸ್ಟ್ ಆಫ್ ದ ಚಾರ್ಟ್ಸ್ ಗಳಲ್ಲಿ. ಕಲರ್ ಡಸಂಟ್ ಮ್ಯಾಟರ್, ಬಟ್ ಕಾನ್ಸೆಪ್ಟ್ ಮ್ಯಾಟರ್ ಆಗುತ್ತೆ ನಮಗೆ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ಈ ಒಂದು ಬುಲ್ಲಿಶ್ ಕ್ಯಾಂಡಲ್ ಅನ್ನ ಗ್ರೀನ್ ಕ್ಯಾಂಡಲ್ ಅಲ್ಲಿ ಐಡೆಂಟಿಫೈ ಮಾಡಿ ನೋಡ್ತಾರೆ. ಇದರಲ್ಲೇ ಬರ್ತಕ್ಕಂಥ ಇನ್ನೊಂದು ಟೈಪ್ ಆಫ್ ಚಾರ್ಟ್, ಇದನ್ನು ಕೂಡ OHLC ಚಾರ್ಟ್ ಅಥವಾ ಬಾರ್ ಚಾರ್ಟ್ ಅಂತ ಹೇಳ್ತಾರೆ. ಇದನ್ನ ಯೂಶುವಲಿ ಹೊರಗಡೆ ಜನಗಳು ಜಾಸ್ತಿ ಯೂಸ್ ಮಾಡ್ತಾರೆ, ಬಟ್ ಮೋಸ್ಟ್ ಆಫ್ ದ ಜನಗಳು ಯೂಸ್ ಮಾಡ್ತಕ್ಕಂಥದ್ದು ಕ್ಯಾಂಡಲ್ ಸ್ಟಿಕ್ ಚಾರ್ಟ್. ಇದರಲ್ಲೂ ಕೂಡ ನಮಗೆ OHLC ನೋಡ್ಲಿಕ್ಕೆ ಸಿಗುತ್ತೆ. OHLC ಓಪನ್, ಹೈ, ಲೋ, ಕ್ಲೋಸ್ ನಮ್ಗೆ ಇದರಲ್ಲೂ ಕಾಣ್ಲಿಕ್ಕೆ ಸಿಗುತ್ತೆ. ಬಟ್ ಕ್ಯಾಂಡಲ್ ಸ್ಟಿಕ್ ಇದಕ್ಕೂ ಇರತಕ್ಕಂಥ ವ್ಯತ್ಯಾಸ ಏನು ಅಂತಂದ್ರೆ, ಇದರಲ್ಲಿ ಇನ್ಸ್ಟೆಡ್ ಆಫ್ ನಾವು ಬ್ಲಾಕ್ಸ್ ಬದಲು ಬರೀ ಒಂದು ಹಾರಿಜೆಂಟಲ್ ಲೈನ್ ನ ಹಾಕ್ತಿವಿ. ಲೆಫ್ಟ್ ಗೆ ಬರ್ತಕ್ಕಂಥ ಹಾರಿಜೆಂಟಲ್ ಲೈನ್ ಏನಿದೆಯೋ ಓಪನ್ ಅನ್ನ ಇಂಡಿಕೇಟ್ ಮಾಡುತ್ತೆ. ರೈಟ್ ಸೈಡ್ ಅಲ್ಲಿ ಬರ್ತಕ್ಕಂಥ ಸ್ಮಾಲ್ ಹಾರಿಜೆಂಟಲ್ ಲೈನ್ ಏನಿದೆಯೋ ಅದು ಕ್ಲೋಸಿಂಗ್ ಅನ್ನ ಇಂಡಿಕೇಟ್ ಮಾಡುತ್ತೆ. ರೈಟ್ ಸೈಡ್ ಇರತಕ್ಕಂಥ ಲೈನ್ ಮೇಲೆ ಇದ್ದು ಲೆಫ್ಟ್ ಸೈಡ್ ಇರತಕ್ಕಂಥ ಹಾರಿಜೆಂಟಲ್ ಲೈನ್ ಕೆಳಗಡೆ ಇದೆ ಅಂತಂದ್ರೆ ಅದು ಪಾಸಿಟಿವ್ ಕ್ಯಾಂಡಲ್. ನೆಗೆಟಿವ್ ಕ್ಯಾಂಡಲ್ ಅಂದ್ರೆ ಕ್ಲೋಸಿಂಗ್ ಹಾರಿಜೆಂಟಲ್ ಲೈನ್ ಕೆಳಗಡೆ ಇರುತ್ತೆ, ಓಪನಿಂಗ್ ಹಾರಿಜೆಂಟಲ್ ಲೈನ್ ಮೇಲೆ ಇರುತ್ತೆ. ಸೊ ಐಡಿಯಲಿ ಈ ಒಂದು ಬ್ಲಾಕ್ಸ್ ಏನಿತ್ತು ಕ್ಯಾಂಡಲ್ ಸ್ಟಿಕ್ ಅಲ್ಲಿ, ಆ ಬ್ಲಾಕ್ ಬದಲು ಈ ಹಾರಿಜೆಂಟಲ್ ಲೈನ್ಸ್ ಗಳ ಮೂಲಕ ಓಪನ್ ಕ್ಲೋಸ್ ಅನ್ನ ಇಂಡಿಕೇಟ್ ಮಾಡ್ತಾರೆ. ಹಾಗೆ ನೆಕ್ಸ್ಟ್ ಬರ್ತಕ್ಕಂಥ ಪಾಯಿಂಟ್ ಪ್ರೈಸ್ ಆಕ್ಷನ್ ಹಾಗೆ ಇಂಡಿಕೇಟರ್ಸ್ ಅಂತ ಬರುತ್ತೆ. ಸೊ ಬೇಸಿಕಲಿ ಎರಡೇ ಮೇಜರ್ ಒಂದು ವಿಷಯಗಳನ್ನ ಇಟ್ಕೊಂಡು ಜನಗಳು ಟ್ರೇಡ್ ಮಾಡ್ತಾರೆ. ಪ್ರೈಸ್ ಆಕ್ಷನ್ ಅಂದ್ರೆ ಬರೀ ಪ್ರೈಸ್ ಅನ್ನ ನೋಡಿ ಡಿಸಿಷನ್ಸ್ ಗಳನ್ನ ತಗೊಳ್ತಕ್ಕಂಥದ್ದು, ಸ್ವಲ್ಪ ಅಡ್ವಾನ್ಸ್ಡ್ ಇದು. ಬಟ್ ಇದ್ರ ಬಗ್ಗೆ ಏನಪ್ಪಾ ಅಂದ್ರೆ, ಈಗ ಪ್ರೈಸ್ ಅಲ್ಲಿ ರಿಪೀಟೆಡ್ ಪ್ಯಾಟರ್ನ್ಸ್ ಗಳಿರುತ್ತೆ. ಲೈಕ್ ಟ್ರಯಾಂಗಲ್ ಪ್ಯಾಟರ್ನ್ಸ್ ಅಂತ ಬರುತ್ತೆ, ಚಾನಲ್ ಪ್ಯಾಟರ್ನ್ಸ್ ಅಂತ ಬರುತ್ತೆ, ಹೆಡ್ ಅಂಡ್ ಶೋಲ್ಡರ್ ಅಂತ ಬರುತ್ತೆ. ಈ ರೀತಿಯಾದಂತಹ ರಿಪೀಟೆಡ್ ಪ್ಯಾಟರ್ನ್ಸ್ ಗಳು ಪ್ರೈಸ್ ನ ಬಿಹೇವಿಯರ್ ಮೇಲೆ ಬರೀ ಒಂದು ಪ್ರೈಸ್ ಅನ್ನ ಅಬ್ಸರ್ವ್ ಮಾಡೋದ್ರ ಮೂಲಕ ಡಿಸಿಷನ್ಸ್ ಗಳನ್ನ ತಗೊಳ್ತಕ್ಕಂಥ ಸ್ಟೈಲ್ ಆಫ್ ಟ್ರೇಡಿಂಗ್ ಅಂತ ಹೇಳ್ಬೋದು ಪ್ರೈಸ್ ಆಕ್ಷನ್ ಟ್ರೇಡಿಂಗ್ ಅನ್ನ. ಇನ್ನೊಂದು ಬಂದು ಇಂಡಿಕೇಟರ್ ಬೇಸ್ಡ್ ಟ್ರೇಡಿಂಗ್. ಇಂಡಿಕೇಟರ್
ಇಂಡಿಕೇಟರ್ಸ್ ನ ಪ್ರೈಸ್ ಆಕ್ಷನ್ ಟ್ರೇಡರ್ಸ್ ಯೂಸ್ ಮಾಡ್ತಾರೆ, ಬಟ್ ಮೋಸ್ಟ್ ಆಫ್ ದ ಕಂಡೀಷನ್ ಅಲ್ಲಿ ಪ್ರೈಸ್ ಆಕ್ಷನ್ ಅಷ್ಟೇ ಯೂಸ್ ಮಾಡೋರು ಪ್ರೈಸ್ ಆಕ್ಷನ್ ಯೂಸ್ ಮಾಡ್ತಾರೆ, ಇಂಡಿಕೇಟರ್ಸ್ ಗಳನ್ನ ಯೂಸ್ ಮಾಡೋರು ಇಂಡಿಕೇಟರ್ಸ್ ಗಳನ್ನ ಯೂಸ್ ಮಾಡ್ತಾರೆ. ಇಂಡಿಕೇಟರ್ ಟ್ರೇಡಿಂಗ್ ಅಂದ್ರೆ ಏನಪ್ಪಾ, ಮೂವಿಂಗ್ ಆವರೇಜ್ ಗಳು ಇರಬಹುದು, RSI ಇರಬಹುದು, MACD ಇರಬಹುದು, ಆಮೇಲೆ ಸ್ಟಾಕ್ಯಾಸ್ಟಿಕ್ಸ್ ಅಂತ ಬರುತ್ತೆ. ಈ ರೀತಿಯಾದಂತಹ ಮೇಜರ್ ಎಷ್ಟೋ ನಂಬರ್ ಆಫ್ ಒಂದು ಇಂಡಿಕೇಟರ್ಸ್ ಗಳು ಇವತ್ತಿನ ಮಟ್ಟಿಗೆ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಅದರಲ್ಲಿ ಒಂದೋ ಎರಡು ಇಂಡಿಕೇಟರ್ಸ್ ಗಳನ್ನ ಇಟ್ಕೊಂಡು ಒಂದು ಪ್ಯಾಟರ್ನ್ ಗಳನ್ನ ಫಾರ್ಮ್ ಮಾಡ್ತಾರೆ. ಪ್ಯಾಟರ್ನ್ಸ್ ಬೇಸಿಸ್ ಅಲ್ಲಿ ಕೂಡ ಟ್ರೇಡ್ ಮಾಡ್ತಕ್ಕಂಥವ್ರು ಇರ್ತಾರೆ. ಇವ್ರನ್ನ ಇಂಡಿಕೇಟರ್ ಬೇಸ್ಡ್ ಟ್ರೇಡರ್ಸ್ ಅಂತ ಹೇಳ್ತಾರೆ, ಅಥವಾ ಇಂಡಿಕೇಟರ್ಸ್ ಬೇಸ್ಡ್ ಟ್ರೇಡಿಂಗ್ ಅಂತ ಹೇಳ್ಬೋದು. ಸೊ ಒಂದು ಉದಾಹರಣೆ ಅಂತ ನೋಡೋಣ, ಈ ಒಂದು ಎಕ್ಸಾಂಪಲ್ ಅಂತ ಹೇಳೋದಾದ್ರೆ, ಈ ಒಂದು ಪರ್ಟಿಕ್ಯುಲರ್ ಚಾರ್ಟ್ ಅಲ್ಲಿ 7 ಡೇಸ್ ಹಾಗೆ 21 ಡೇಸ್ ಮೂವಿಂಗ್ ಅವರೇಜ್ ನಾವು ಪ್ಲಾಟ್ ಮಾಡಿ ನೋಡ್ತಾ ಇರ್ತಕ್ಕಂಥದ್ದು. ಯಾವಾಗೆಲ್ಲ ನಾವು ಇದನ್ನ ಪ್ಲಾಟ್ ಮಾಡಿದ್ವಿ, ನೀವು ನೋಡ್ತಾ ಇರಬಹುದು, ಗಮನಿಸ್ತಾ ಇರಬಹುದು, 7 ಡೇ ಮೂವಿಂಗ್ ಅವರೇಜ್ ಏನಿದೆಯೋ ಸ್ವಲ್ಪ ಫಾಸ್ಟ್ ಆಗಿ ಮೂವ್ ಆಗುತ್ತೆ. ಬಿಕಾಸ್ ಬರೀ 7 ದಿನದ ಅವರೇಜ್ ಅನ್ನ ಮಾತ್ರ ಇಂಡಿಕೇಟ್ ಮಾಡ್ತಕ್ಕಂತಹ ನಂಬರ್. ಸೊ ಅದೇ ನಾವು 21 ಡೇಸ್ ಮೂವಿಂಗ್ ಅವರೇಜ್ ಸ್ವಲ್ಪ ಸ್ಲೋ ಆಗಿ ಮೂವ್ ಆಗುತ್ತೆ. ಅಂದ್ರೆ ಜಾಸ್ತಿ ಮೇಜರ್ ಟ್ರೆಂಡ್ ಅನ್ನ 21 ಡೇ ಮೂವಿಂಗ್ ಅವರೇಜ್ ನಮ್ಗೆ ತೋರಿಸ್ಕೊಡುತ್ತೆ. 7 ಡೇ ಮೂವಿಂಗ್ ಅವರೇಜ್ ಇಮಿಡಿಯೇಟ್ ಆಗಿ ಆಗ್ತಕ್ಕಂತಹ ಚೇಂಜಸ್ ಗಳನ್ನ ಕ್ಯಾಪ್ಚರ್ ಮಾಡುತ್ತೆ. ಸೊ ಐಡಿಯಲಿ ಮೂವಿಂಗ್ ಅವರೇಜ್ ಕ್ರಾಸ್ ಓವರ್ ಸ್ಟ್ರಾಟಜಿ ಅಂತ ಬರುತ್ತೆ. ಅಂದ್ರೆ ಈ 7 ಡೇ ಮೂವಿಂಗ್ ಅವರೇಜ್ ಇಲ್ಲಿ ಏನ್ ಕಾಣಿಸ್ತಾ ಇದೆಯೋ, ನೀವು ನೋಡ್ತಾ ಇರಬಹುದು ಕ್ರಾಸ್ ಆಗ್ತಾ ಇದೆ ನೋಡಿ. ಅಂದ್ರೆ 21 ಡೇಸ್ ಮೇಲೆ ಕಟ್ ಮಾಡ್ತಾ ಇದೆ ಅಂತಂದ್ರೆ ಕ್ರಾಸ್ ಆಗಿ ಮೇಲ್ಗಡೆ ಹೋಗ್ತಾ ಇರೋ ಸಿಚುವೇಶನ್ ಅಲ್ಲಿ ಬೈ ಮಾಡ್ತಾರೆ. ಸೊ ಇದನ್ನ ಬೈ ಸಿಗ್ನಲ್ ಅಂತ ಹೇಳ್ಬೋದು. ಅಟ್ ದ ಸೇಮ್ ಟೈಮ್ 7 ಡೇ ಮೂವಿಂಗ್ ಅವರೇಜ್ ಮತ್ತೆ ವಾಪಸ್ ಯಾವಾಗ 21 ಡೇಸ್ ಕೆಳಗಡೆಗೆ ಕ್ರಾಸ್ ಆಗುತ್ತೋ ಆ ತರ ಸಿಚುವೇಶನ್ ಅಲ್ಲಿ ಸೆಲ್ ಸಿಗ್ನಲ್ ಜನರೇಟ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಬೈ ಸಿಗ್ನಲ್ ಜನರೇಟ್ ಆಯ್ತು, ಸೆಲ್ ಸಿಗ್ನಲ್ ಜನರೇಟ್ ಆಯ್ತು. ಈ ಒಂದು ಮೂಮೆಂಟ್ ಅಲ್ಲಿ ಸಿಕ್ಕಿರ್ತಕ್ಕಂತಹ ಮೂಮೆಂಟಮ್ ಏನಿದೆಯೋ ಅಥವಾ ಟ್ರೆಂಡ್ ಏನಿದೆಯೋ ಕ್ಯಾಪ್ಚರ್ ಮಾಡ್ತಕ್ಕಂಥ ಒಂದು ಅವಕಾಶವನ್ನ ಈ ಒಂದು ಸ್ಟ್ರಾಟಜಿ ನಮಗೆ ತಂದ್ಕೊಡುತ್ತೆ. ಇದೇ ರೀತಿಯಾದಂತಹ ಸುಮಾರು ಟೈಪ್ ಆಫ್ ಸ್ಟ್ರಾಟಜೀಸ್ ಗಳು ಟ್ರೇಡಿಂಗ್ ಸ್ಟ್ರಾಟಜೀಸ್ ಅಲ್ಲಿ ಇವತ್ತಿನ ಮಟ್ಟಿಗೆ ಅವೈಲೇಬಲ್ ಇರುತ್ತೆ, ನಮಗೆ ಕಾಣ್ಲಿಕ್ಕೆ ಸಿಗುತ್ತೆ. ಡಿಫರೆಂಟ್ ಇಂಡಿಕೇಟರ್ಸ್ ಗಳನ್ನ ಕಂಬೈನ್ ಮಾಡೋದ್ರ ಮೂಲಕ ನೀವು ಟ್ರೇಡಿಂಗ್ ಸ್ಟ್ರಾಟಜೀಸ್ ಮಾಡಬಹುದು, ಅಥವಾ ಬರೀ ಪ್ರೈಸ್ ಪ್ಯಾಟರ್ನ್ಸ್ ಗಳ ಮೇಲೆ ಟ್ರೇಡಿಂಗ್ ಸ್ಟ್ರಾಟಜೀಸ್ ಗಳನ್ನ ಡೆವಲಪ್ ಮಾಡಬಹುದು. ಈ ರೀತಿಯಾದಂತಹ ಎಷ್ಟೋ ಸ್ಟ್ರಾಟಜೀಸ್ ಗಳಿದೆ. ಆ ಸ್ಟ್ರಾಟಜೀಸ್ ಗಳನ್ನ ಡೆವಲಪ್ ಮಾಡಿಕೊಂಡು ನಮ್ದೇ ಆದಂತಹ ಖುದ್ದು ಬೈ ಸೆಲ್ ಸಿಗ್ನಲ್ ಬರ್ತಕ್ಕಂತಹ ಒಂದು ಸಿಸ್ಟಮ್ ಅನ್ನ ಜನರೇಟ್ ಮಾಡ್ಕೊಳ್ಬಹುದು. ಏದರ್ ಇಂಡಿಕೇಟರ್ಸ್ ಗಳನ್ನ ಯೂಸ್ ಮಾಡ್ಕೊಳ್ಳೋದ್ರ ಮೂಲಕ ಅಥವಾ ಪ್ರೈಸ್ ಆಕ್ಷನ್ ನ ಯೂಸ್ ಮಾಡ್ಕೊಳ್ಳೋದ್ರ ಮೂಲಕ. ಇವಾಗ ನಾನು ಮಾತಾಡಕ್ ಹೋಗ್ತಾ ಇರತಕ್ಕಂಥ ಪಾಯಿಂಟ್ ಏನಿದೆಯೋ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದು. ರಿಸ್ಕ್ ಇದೆ, ಬಟ್ ರಿಸ್ಕ್ ಅನ್ನ ಯಾವ ರೀತಿ ಮ್ಯಾನೇಜ್ ಮಾಡಬಹುದಪ್ಪ, ರಿಸ್ಕ್ ಅನ್ನ ಯಾವ ರೀತಿ ಅವಾಯ್ಡ್ ಮಾಡಬಹುದು ನಾವು ಅಂತ ಹೇಳ್ಕೊಂಡು. ಸೊ 6 ಒಂದು ಸ್ಟೆಪ್ಸ್ ಗಳನ್ನ ನಾನು ಹತ್ರ ಶೇರ್ ಮಾಡ್ಕೊಳ್ತೀನಿ. ನಂಬರ್ 1 ಹೇಳೋದಂತ ಅಂದ್ರೆ, ರಿಲಯಬಲ್ ಹಾಗೆ ರೋಬಸ್ಟ್ ಬ್ರೋಕರ್ ಅನ್ನ ಸೆಲೆಕ್ಟ್ ಮಾಡೋದು ಫಸ್ಟ್ ಸ್ಟೆಪ್ ಆಗಿರುತ್ತೆ. ಬಿಕಾಸ್ ಏನಕ್ಕಪ್ಪ ಅಂತಂದ್ರೆ ಟ್ರೇಡಿಂಗ್ ಅಲ್ಲಿ ಜಾಸ್ತಿ ನಂಬರ್ ಆಫ್ ಟ್ರೇಡ್ಸ್ ಗಳಿರುತ್ತೆ, ಜಾಸ್ತಿ ನಂಬರ್ ಆಫ್ ಟ್ರಾನ್ಸಾಕ್ಷನ್ಸ್ ಗಳಾಗ್ತಾ ಇರುತ್ತೆ. ಮಿಡ್ಲಲ್ಲೇ ಹ್ಯಾಂಗ್ ಆಗೋದು ಅಥವಾ ಮಿಡ್ಲಲ್ಲೇ ಸಪೋರ್ಟ್ ಮಾಡ್ತಿಲ್ಲ, ಟೆಕ್ನಿಕಲ್ ಸಪೋರ್ಟ್ ಇಲ್ಲ ಅಂತಂದಾಗ ಆಬ್ವಿಯಸ್ಲಿ ಪ್ರಾಬ್ಲಮ್ಸ್ ಗಳಾಗುತ್ತೆ, ನಮ್ಮ ದುಡ್ಡು ಟೇಬಲ್ ಮೇಲೆ ಇರುತ್ತೆ. ಸೊ ಹಾಗಾಗಿ ಯಾವುದೇ ಒಂದು ಸಿಚುವೇಶನ್ ಕೂಡ ರೋಬಸ್ಟ್ ಆಗಿ ಆರ್ಡರ್ಸ್ ಗಳು ಪಾಸ್ ಆಗಬೇಕು. ಸೊ ಬ್ರೋಕರ್ ಅನ್ನ ಪ್ರಾಪರ್ ವೇದಲ್ಲಿ ಸೆಲೆಕ್ಟ್ ಮಾಡೋದು ಕೂಡ ಮೊದಲನೇ ಇಂಪಾರ್ಟೆಂಟ್ ಸ್ಟೆಪ್ ಆಗಿರುತ್ತೆ. ಇದ್ರ ಮೂಲಕ ಮೇಜರ್ ರಿಸ್ಕ್ ಅನ್ನ ನಾವು ಅವಾಯ್ಡ್ ಮಾಡಬಹುದು ಟ್ರೇಡಿಂಗ್ ಅಲ್ಲಿ ಇರ್ತಕ್ಕಂಥದ್ದು. ಹಾಗೆ ಟ್ರೇಡಿಂಗ್ ಪ್ರಾಫಿಟ್ಸ್ ಗಳ ಮೇಲೆ ಡಿಪೆಂಡ್ ಆಗೋದನ್ನ ನಾವು ನಿಲ್ಲಿಸಬೇಕು. ನಾನು ಆಲ್ರೆಡಿ ಹೇಳಿದೆ, ಇನ್ಕಮ್ ಬರುತ್ತೆ, ಬಟ್ ಇದು ಅನ್ಸರ್ಟೈನ್ ಇನ್ಕಮ್ ಅಂತ ಹೇಳ್ಬಹುದು. ಅದನ್ನ ಓವರ್ ದ ಲಾರ್ಜ್ ನಂಬರ್ ಆಫ್ ಟ್ರೇಡ್ಸ್ ಗಳು ನೀವು ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಸೊ ಹಾಗಾಗಿ ಎವ್ರಿ ಮಂತ್ ಆನ್ ಮಂತ್ ನಾನು ಇದರಿಂದ ಇನ್ಕಮ್ ಜನರೇಟ್ ಮಾಡಬಹುದಪ್ಪ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾತ್ರ ದಯವಿಟ್ಟು ಟ್ರೇಡಿಂಗ್ ಅಲ್ಲಿ ಬರೋಕ್ ಹೋಗಬೇಡಿ. ಬಿಕಾಸ್ ಇದು ಒಂದು ಅನ್ಸರ್ಟನಿಟಿ ಇನ್ಕಮ್ ಆಗಿರುತ್ತೆ. ಇನ್ಕಮ್ ಬಂದ್ರೂ ಕೂಡ ಅನ್ಸರ್ಟನ್ ಆಗಿ ನಮಗೆ ಬರೋದ್ರಿಂದ ಆಬ್ವಿಯಸ್ಲಿ ಈ ರೀತಿಯಾದಂತಹ ಒಂದು ಸರ್ಟನಿಟಿ ಅಥವಾ ಒಂದು ಸ್ಥಿರತೆಯನ್ನ ನಾವು ಎಕ್ಸ್ಪೆಕ್ಟ್ ಮಾಡೋದು ಶಾರ್ಟ್ ಟರ್ಮ್ ಅಲ್ಲಿ ತಪ್ಪಾಗುತ್ತೆ. ಸೊ ಹಾಗಾಗಿ ಎಕ್ಸ್ಟ್ರಾ ಇರತಕ್ಕಂತಹ ಫಂಡ್ ಗಳನ್ನ ಮಾತ್ರ ಯೂಸ್ ಮಾಡ್ತಕ್ಕಂಥದ್ದು ಸೂಕ್ತವಾಗಿರುತ್ತೆ ಟ್ರೇಡಿಂಗ್ ಗೆ. ನೆಕ್ಸ್ಟ್ ಬರ್ತಕ್ಕಂಥ ಪಾಯಿಂಟ್ ಸಖತ್ ಕ್ರಿಟಿಕಲ್ ಪಾಯಿಂಟ್. ಇದು ರೀಸೆಂಟ್ ಆಗಿ ನನಗೊಬ್ರು ಕಾಲ್ ಮಾಡಿ ಮಾತಾಡ್ತಾ ಇದ್ರು ಈ ಒಂದು ವಿಷಯವಾಗಿ. ಬಾರೋಡ್ ಮನಿ ಅಂದ್ರೆ ಸಾಲ ತಗೊಂಡು ಟ್ರೇಡ್ ಮಾಡ್ತಕ್ಕಂಥದ್ದು. ಸಪೋಸ್ ನನ್ನ ಹತ್ರ ದುಡ್ಡಿಲ್ಲ, ಸೊ ಆಬ್ವಿಯಸ್ಲಿ ನಾನು ಏನ್ ಮಾಡ್ತೀನಿ, ಸಾಲ ತಗೊಂಡ್ಬಂದ್ಬಿಟ್ಟು ವಾಪಸ್ 2-3% ಬಡ್ಡಿಗೆ ತರೋದು, ಅದನ್ನ ಇಲ್ಲಿ ಟ್ರೇಡ್ ಮಾಡೋದು, ಇಲ್ಲೂ ಕಳ್ಕೊಳ್ಳುತ್ತೆ, ಅಲ್ಲೂ ವಾಪಸ್ ಕೊಡಬೇಕು ಅಂತಂದಾಗ ಪ್ರಾಬ್ಲಮ್ಸ್ಗೆ ಸಿಗಾಕೊಳ್ತೀವಿ. ಸೊ ಐಡಿಯಲಿ ಬಾರೋಡ್ ಮನಿ ಅಥವಾ ಸಾಲದ ದುಡ್ಡನ್ನ ನಾವು ಟ್ರೇಡ್ ಮಾಡ್ತೀವಿ ಅಂತಂದಾಗ ಒಂದು ನಮ್ಮ ಮೇಲೆ ಅನ್ನೆಸೆಸರಿ ಪ್ರೆಷರ್ ಇರುತ್ತೆ. ಅಯ್ಯೋ ನನಗೆ ದುಡ್ಡು ತೆಗೆದೇ ಬಿಡ್ಬೇಕು, ನಾನು ಅದು ಎನಿ ಕಾಸ್ಟ್ ನನ್ನ ದುಡ್ಡು ಬರಬೇಕು ಇಲ್ಲಿಂದ ಅನ್ನೋದಿರುತ್ತೆ. ಎರಡನೇದು, ಆ ರೀತಿಯಂತ ಪ್ರೆಷರ್ ಅಲ್ಲಿ ಎಫೆಕ್ಟಿವ್ ಆಗಿ ಇನ್ಫಾರ್ಮ್ಡ್ ಡಿಸಿಷನ್ಸ್ ಗಳನ್ನ ತಗೊಳ್ತಕ್ಕಂಥ ಚಾನ್ಸಸ್ ಗಳು ಕೂಡ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಬಾರೋಡ್ ಮನಿ ಅಥವಾ ಸಾಲದ ದುಡ್ಡಿಂದ ಟ್ರೇಡ್ ಮಾಡೋದು, ಇನ್ವೆಸ್ಟ್ ಮಾಡೋದು ಕೂಡ ಒನ್ ಆಫ್ ದ ಮೇಜರ್ ಮಿಸ್ಟೇಕ್ ಆಗಿರುತ್ತೆ. ಇದನ್ನ ಅವಾಯ್ಡ್ ಮಾಡೋದ್ರ ಮೂಲಕ ಮೇಜರ್ ರಿಸ್ಕ್ ಅನ್ನು ನಾವು ಅವಾಯ್ಡ್ ಮಾಡಬಹುದು ಟ್ರೇಡಿಂಗ್ ಅಲ್ಲಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಸ್ಟಾರ್ಟ್ ಸ್ಮಾಲ್. ಬಿಕಾಸ್ ಇನಿಷಿಯಲ್ ಲೆವೆಲ್ ಅಲ್ಲಿ ನೀವು ಹೊಸಬರಾಗಿದ್ದಾಗ ಟ್ರೇಡಿಂಗ್ ನಿಮ್ಗೆ ಅಬ್ಸಲ್ಯೂಟ್ಲಿ ಹೊಸದು, ನಿಮ್ಗೆ ಏನು ಗೊತ್ತಿಲ್ಲ ಅಂತ ಅಂದ್ರೆ ಫಸ್ಟ್ ಲೆವೆಲ್ ಅಲ್ಲೇ ನಾನು ಇಮಿಡಿಯೇಟ್ ಆಗಿ ನಾನು 1000 ಗಂಟೆ ಎಲ್ಲ ರಿಸ್ಕ್ ತಗೊಂಡ್ಬಿಡ್ತೀನಿ, 1,00,000 ಗಂಟೆ ಎಲ್ಲ ರಿಸ್ಕ್ ತಗೊಳ್ತೀನಿ. ಆ ರೀತಿಯಾಗಿ ಹೋಗೋದು ತಪ್ಪಾಗುತ್ತೆ. ಬಿಕಾಸ್ ನಮ್ಗೆ ಯಾವ ರೀತಿ ವರ್ಕ್ ಆಗುತ್ತೆ, ಅಲ್ಲಿ ಏನ್ ಸಿಸ್ಟಮ್ಸ್ ಗಳಿದೆ, ಯಾವ ರೀತಿ ನಮ್ಮ ಕ್ಲಾರಿಟಿ ಏನಿದೆ, ನಮ್ಗೇನ್ ಎಕ್ಸ್ಪೀರಿಯನ್ಸ್ ಇದೆ, ನಮ್ಮ ನಾಲೆಜ್ ಎಕ್ಸ್ಪೀರಿಯನ್ಸ್ ಇಂಪ್ರೂವ್ ಆಗೋವರೆಗೂ ಸ್ಮಾಲ್ ಹೆಜ್ಜೆಗಳನ್ನ ಇಟ್ಕೊಂಡು ಹೋಗೋದು ಸೂಕ್ತವಾಗಿರುತ್ತೆ. ಸಡನ್ ಆಗಿ ನಾನು ಜಂಪ್ ಮಾಡಬೇಕು ಅಂತ ಅನ್ಕೊಳ್ಳೋ ಬದಲು ಸೊ ಸ್ಮಾಲ್ ಸ್ಟೆಪ್ಸ್ ಗಳ ಮೂಲಕ ಕನ್ಸಿಸ್ಟೆಂಟ್ ಪ್ರಾಕ್ಟೀಸ್ ಮಾಡೋದ್ರ ಮೂಲಕ ನಾಲೆಜ್ ಹಾಗೆ ಎಕ್ಸ್ಪೀರಿಯನ್ಸ್ ಅನ್ನ ದಿನನಿತ್ಯ ಬೆಳೆಸ್ಕೊಳ್ಬಹುದು ನಾವು ಟ್ರೇಡಿಂಗ್ ರಿಲೇಟೆಡ್. ಒಂದ್ಸತಿ ನಮಗೆ ಅದ್ರ ರಿಲೇಟೆಡ್ ಕಾನ್ಫಿಡೆನ್ಸ್ ಬಂದಿದೆ, ಕನ್ವಿಕ್ಷನ್ ಇದೆ ಅಂತಂದಾಗ ನೆಕ್ಸ್ಟ್ ಲೆವೆಲ್ ಅಲ್ಲಿ ಡಿಸಿಷನ್ಸ್ ಗಳನ್ನ ತಗೊಳ್ಳೋದು ಸೂಕ್ತವಾಗಿರುತ್ತೆ. ಫೈನಲ್ ಆಗಿ ಬರೋದು ಇಂಡಿಪೆಂಡೆಂಟ್ ಡಿಸಿಷನ್ಸ್ ಗಳನ್ನ ತಗೊಳ್ಳೋದು. ಅಂದ್ರೆ
ಮೇನ್ ಆಗಿ ಅದು ಇನ್ವೆಸ್ಟಿಂಗ್ ಇರ್ಬೋದು, ಟ್ರೇಡಿಂಗ್ ಇರ್ಬೋದು, ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದಲ್ಲ, ಬೇರೆಯವ್ರ ಸಲಹೆಗಳನ್ನ ತಗೊಳ್ಬೇಕು ನಾವು. ಬಟ್ ಅಟ್ ದ ಸೇಮ್ ಟೈಮ್ ಡಿಸಿಷನ್ಸ್ ಗಳ ಲೆವೆಲ್ ಅಲ್ಲಿ, ಆಕ್ಷನ್ಸ್ ಗಳ ಲೆವೆಲ್ ಅಲ್ಲಿ ನಮ್ಮ ಖುದ್ದು ನಿರ್ಧಾರ ಅದು ಆಗಿರಬೇಕು. ಇಲ್ಲ ಅಂತ ಅಂದ್ರೆ ನಾವ್ ಏನ್ ಮಾಡ್ತಾ ಇದೀವಿ ಅಂತ ನಮ್ಗೆ ಗೊತ್ತಿರಲ್ಲ. ಅಗೇನ್ ಮತ್ತೆ ಅದಕ್ಕೆ ಏನಾದ್ರು ಒಂದು ಕೌಂಟರ್ ರೆಸ್ಪಾನ್ಸ್ ಮಾಡ್ಬೇಕು ಅಂತಂದ್ರೂ ಕೂಡ ಮತ್ತೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತಾ ಇರ್ಬೇಕು ನಾವು. ಹಾಗಾಗಿ ಇಂಡಿಪೆಂಡೆಂಟ್ ಡಿಸಿಷನ್ಸ್ ಗಳನ್ನ, ಹಾಗೆ ನಮ್ಮ ಡಿಸಿಷನ್ಸ್ ಗಳ ರೆಸ್ಪಾನ್ಸಿಬಿಲಿಟಿನೂ ಕೂಡ ನಾವು ತಗೊಂಡು ನೆಕ್ಸ್ಟ್ ಲೆವೆಲ್ಗೆ ಮೂವ್ ಆಗಕ್ಕಾದ್ರೆ ಇವತ್ತಲ್ಲ ನಾಳೆ ಟ್ರೇಡಿಂಗ್ ನಮ್ಮ ಪರವಾಗಿ ವರ್ಕ್ ಆಗ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಇದೆಲ್ಲದರ ಮೇಲೇನು ಮೇಜರ್ ಆಗಿ ಏನಪ್ಪಾ ಅಂತ ಅಂದ್ರೆ 80% ಅಥವಾ 80% ನಮ್ಮ ಮೈಂಡ್ ಸೆಟ್ ಮ್ಯಾಟರ್ ಆಗುತ್ತೆ. ಇಲ್ಲಿ ನಾವು ಯಾವ ರೀತಿ ಆಲೋಚನೆಗಳನ್ನ ಇಟ್ಕೊಂಡಿದೀವಿ ಟ್ರೇಡಿಂಗ್ ರಿಲೇಟೆಡ್, ನಮ್ಮ ಡಿಸಿಷನ್ಸ್ ಗಳು, ಹಾಗೆ ನಮ್ಮ ಪ್ರೆಸೆಂಟ್ ಪರಿಸ್ಥಿತಿ ಯಾವ ರೀತಿ ಇದೆ, ನಮ್ಮ ಎಮೋಷನಲ್ ಬ್ಯಾಲೆನ್ಸ್ ಯಾವ ರೀತಿ ಇದೆ, ಯಾವ ರೀತಿ ನಾವು ಡಿಸಿಷನ್ಸ್ ಗಳನ್ನ ತಗೊಳ್ತಾ ಇದೀವಿ, ನಮ್ಮ ಕ್ಲಾರಿಟಿ ಎಷ್ಟಿದೆ. ಸೊ ಈ ಸೈಕಾಲಜಿಕಲ್ ಆಸ್ಪೆಕ್ಟ್ ಆಫ್ ಟ್ರೇಡಿಂಗ್ ಏನಿದೆಯೋ ಇದು ತುಂಬಾ ದೊಡ್ಡ ರೋಲ್ ಅನ್ನ ಪ್ಲೇ ಮಾಡುತ್ತೆ ಅಂತಾನೆ ಹೇಳ್ಬೋದು. ಎಲ್ಲ ಇದ್ದು ನಮ್ಮ ಪ್ರಾಪರ್ ಮೈಂಡ್ ಸೆಟ್ ಇಲ್ಲ ಅಂತ ಅಂದ್ರೆ ಆಬ್ವಿಯಸ್ಲಿ ಟ್ರೇಡಿಂಗ್ ಅಲ್ಲಿ ಇವತ್ತು ಬಂದ್ರು ಮತ್ತೆ ನಾಳೆ ನಾವು ಕಳ್ಕೊಳ್ತಕ್ಕಂಥ ಚಾನ್ಸಸ್ ಗಳು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ರೈಟ್ ಮೈಂಡ್ ಸೆಟ್ ಮೇಲೆ, ಹಾಗೆ ರೈಟ್ ಸೈಕಾಲಜಿ ಮೇಲೆ ಕೆಲಸ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಟ್ರೇಡಿಂಗ್ ರಿಲೇಟೆಡ್ ಹೊಸಬರಿಗೋಸ್ಕರನೇ ಕ್ರಿಯೇಟ್ ಮಾಡಿರ್ತಕ್ಕಂಥ ವಿಡಿಯೋ, ಅವ್ರಿಗೆ ಗೊತ್ತಿರಲಿ ಏನೆಲ್ಲ ವಿಷಯಗಳಿದೆ, ಏನೆಲ್ಲ ರಿಸ್ಕ್ ಇದೆ, ಇಲ್ಲಿ ಯಾವ ರೀತಿ ಇನ್ವಾಲ್ವ್ ಆಗಬೇಕು, ಏನೆಲ್ಲ ವರ್ಕ್ ಆಗುತ್ತೆ ಅಂತ ಹೇಳ್ಕೊಂಡು. ಸೊ ಇದರಲ್ಲಿ ನಿಮ್ಗೆ ಏನೋ ಪ್ರಶ್ನೆಗಳಿದ್ರೆ ಕಮೆಂಟ್ ಮೂಲಕ ತಿಳಿಸಿ, ಹಾಗೆ ಈ ವಿಷಯವಾಗಿ ಕವರ್ ಮಾಡಿ ಸರ್. ಬಿಕಾಸ್ ಟ್ರೇಡಿಂಗ್ ರಿಲೇಟೆಡ್ ಸುಮಾರು ರೀತಿಯಾದಂತಹ ವಿಡಿಯೋಸ್ಗಳು ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಚಾನಲ್ ಮೂಲಕ ಬರೋದಿದೆ. ಇನ್ ಕೇಸ್ ಅಪ್ಡೇಟ್ಸ್ ಗಳನ್ನ ನೀವು ಮಿಸ್ ಮಾಡ್ಕೋಬಾರ್ದು ಅಂತ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ, ಎಲ್ಲಾ ನೋಟಿಫಿಕೇಶನ್ಸ್ ಗಳನ್ನ ಎನೇಬಲ್ ಮಾಡಿ, ಟ್ರೇಡಿಂಗ್ ರಿಲೇಟೆಡ್ ಅಪ್ಡೇಟ್ಸ್ ನಮ್ಮ ಕಡೆಯಿಂದ ಸಿಗಬೇಕು ಅಂತ ಅಂದ್ರೆ. ಹಾಗೆ ಟ್ರೇಡಿಂಗ್ ರಿಲೇಟೆಡ್ ಏನಾದ್ರು ಡೌಟ್ಸ್ ಗಳಿದ್ರು ಕೂಡ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ಎಜುಕೇಶನಲ್ ಪರ್ಪಸ್ ಗೆ ಮಾತ್ರ, ಯಾವುದೇ ರೀತಿಯ ಬೈಸಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನ ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ ಗಳನ್ನ ತಗೊಳ್ತಕ್ಕದ್ದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.